ನಮಸ್ಕಾರ ಗೆಳೆಯರೆ, ಕರ್ನಾಟಕ ಪವರ್ KS ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು KPSC ಹಳೆ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಈ ಗ್ರೂಪ್ ಸಿಯಲ್ಲಿ ಆಲ್ರೆಡಿ ಪಾರ್ಟ್ 1 ಸಾಲ್ವ್ ಮಾಡಿದ್ದೀನಿ. ನೀವು ಅದನ್ನು ಹಿಂದಿನ ವಿಡಿಯೋದಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು. ಈಗ ಮುಂದುವರಿದ ಎರಡನೇ ಭಾಗವನ್ನು ಆರಂಭ ಮಾಡ್ತಾ ಇದ್ದೀನಿ. ಬನ್ನಿ ಸಾಲ್ವ್ ಮಾಡೋಣ. 50ರಿಂದ ಈ ಕೆಳಗಿನ ಪೈಕಿ ಯಾವ ಎರಡು ದೇಶಗಳು ವಿಶ್ವದಲ್ಲಿ ಅತ್ಯಧಿಕ ಕಬ್ಬು ಉತ್ಪಾದಿಸುವ ದೇಶಗಳು ಅಂತ ಕೇಳ್ತಿದ್ದಾರೆ. ಕಬ್ಬನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವುದು ಬ್ರೆಜಿಲ್ ಮತ್ತು ಭಾರತ ದೇಶ ಅಂತ ಹೇಳ್ತಿದ್ವಿ. ಆದರೆ ಸಕ್ಕರೆಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಷ್ಟ್ರ ಈಗ ಭಾರತನೇ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಕಬ್ಬು ಅಂತ ಕೇಳಿದಾಗ ಕಬ್ಬಿಗೆ ಈ ಸಬ್ಸಿಡಿ ಇರೋಂಗಿಲ್ಲ, ಆದರೆ FRP ರೇಟ್ ಅಂತ ಇರುತ್ತೆ, ಪೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತೇಳಿ. ಅದನ್ನು ಡಿಸೈಡ್ ಮಾಡೋರು ಯಾರು ಅಂತ ಕೇಳಿದರೆ ಕ್ಯಾಬಿನೆಟ್ ಕಮಿಟಿ ಆಫ್ ಎಕನಾಮಿಕ್ ಅಫೇರ್ಸ್. ಇದು PM ಅವ್ರ ನೇತೃತ್ವದಲ್ಲಿ ಇರುವಂಥದ್ದು ಏನು FRPಯನ್ನು ಅಪ್ಲೈ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಗೆಳೆಯರೆ, ನೆಕ್ಸ್ಟ್ ಕ್ವೆಶನ್ಸ್ಗೆ ಹೋಗೋಣ. ಇದು ಕೂಡ ನೆಕ್ಸ್ಟ್ ಕ್ವೆಶನ್ ಏನಾಗಿದೆ ಅಂತ ಕೇಳಿದರೆ ಇದು ಕರೆಂಟ್ ಅಫೇರ್ಸ್ ಆಗಿದೆ. ಈ ಥರ ರೈಟ್ ಮಾರ್ಕ್ ಮಾಡಿರೋದು 2018ರ ಕರೆಂಟ್ ಅಫೇರ್ಸ್ ಆಗಿರುತ್ತದೆ. ಅದನ್ನು ನಾನು ಸ್ಕಿಪ್ಪನ್ನು ಮಾಡ್ತಾಯಿದ್ದೀನಿ. ಮತ್ತು ಯೂಸ್ ಇರುವಂಥದ್ದು ಇದ್ದರೆ ನಾನು ಅದನ್ನು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ಕೆಳಗಡೆ ಇನ್ನೊಂದು ಪ್ರಶ್ನೆಗೆ ಹೋಗೋಣ. ಕೆಳಗಿನ ದೆಹಲಿ ಸುಲ್ತಾನ ಮನೆತನಗಳನ್ನು ಕಾಲಾನುಕ್ರಮಕ್ಕೆಯಲ್ಲಿ ಬರೀರಿ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಲೋಧಿ ಸಂತತಿ, ಇವು ಸೀರಿಯಲ್ ಆಗಿ ಕೊಟ್ಟಿರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂತತಿಗಳನ್ನು ಗುಲಾಮಿ ಸಂತತಿ 1806ರಿಂದ 1890ರವರೆಗೆ ಆಳ್ವಿಕೆ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಗುಲಾಮಿ ಸಂತತಿಯ ಈ ಕುತುಬುದ್ದೀನ್ ಐಬಕ್ ಏನು ಮಾಡ್ತಾನೆ, ದೆಹಲಿಯನ್ನು ಲಾಹೋರನ್ನು ರಾಜಧಾನಿಯಾಗಿ ಮಾಡಿಕೊಂಡು ಈ ಆಳ್ವಿಕೆ ಬರೋದನ್ನು ನೋಡ್ತಾ ಇದ್ವಿ. ಅದೇ ರೀತಿಯಾಗಿ 1290ರಿಂದ 1320ರವರೆಗೆ ಈ ಖಿಲ್ಜಿ ಸಂತತಿ ಆಳ್ವಿಕೆ ಮಾಡ್ತೈತಿ. ಅತಿ ಕಡಿಮೆ ಕಾಲಾವಧಿ ಆಳ್ವಿಕೆ ಮಾಡಿದ ಮನೆತನ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ತುಘಲಕ್ ಸಂತತಿ 1320ರಿಂದ ಇದು 1451ರವರೆಗೆ ಆಳ್ವಿಕೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಅದು 1413ರವರೆಗೆ ಇರೋದನ್ನು ನೋಡ್ತಾ ಇದ್ದೀವಿ. 1413ರವರೆಗೆ ಆಳ್ವಿಕೆ ಮಾಡೋದನ್ನು ನೋಡ್ತಾ ಇದ್ವಿ. ಅದೇ ಸೈಯದ್ ಸಂತತಿ ಏನಪ್ಪ ಅಂದ್ರೆ 1414ರವರೆಗೆ, ಇದು 1451ರವರೆಗೆ ಆಳ್ವಿಕೆಯನ್ನು ಮಾಡೋದು ನೋಡ್ತೀವಿ. ಅದೇ ರೀತಿಯಾಗಿ 1451ರಿಂದ 1526ರವರೆಗೆ ಮೊದಲನೇ ಪಾನಿಪತ್ ಕದನ ಯುದ್ಧದೊಳಗೆ ಇಬ್ರಾಹಿಂ ಲೋಧಿಯನ್ನು ಬಾಬರ್ ಸೋಲಿಸಿ ಈ ದೆಹಲಿ ಸುಲ್ತಾನ್ ಆಳ್ವಿಕೆಯನ್ನು ಅಂತ್ಯ ಮಾಡೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಅತಿ ದೀರ್ಘಾವಧಿ ಆಳ್ವಿಕೆ ಮಾಡಿದ ಮನೆತನ ಯಾವುದ್ರಿ ಅಂದ್ರೆ ತುಘಲಕ್ ಸಂತತಿ. ಅತಿ ಕಡಿಮೆ ಯಾವುದ್ರಿ ಅಂದ್ರೆ ಖಿಲ್ಜಿ ಸಂತತಿ. ಇವು ತುರ್ಕಿ ಮನೆತನಗಳಾಗಿರ್ತವೆ ಮೊದಲ 4. ಈ ಲೋಧಿ ಇದೆಯಲ್ಲ, ಇದು ಪಠಾಣ್ ಅಥವಾ ಅಫ್ಘಾನಿಸ್ತಾನದ ಮನೆತನ ಆಗಿದೆ ಅಂಥೇಳಿ ಒಂದು ಸಾರಿ ಎಕ್ಸಾಮ್ದಾಗ ಕೇಳಿರೋದನ್ನು ನೋಡ್ತಾ ಇದ್ದೀವಿ. ಬನ್ನಿ ಗೆಳೆಯರಿ, ಇದು ಸೀರಿಯಲ್ ಆಗಿ ಕೊಟ್ಟಿರೋದರಿಂದ ABCD ಎಲ್ಲಿ ಆಪ್ಷನ್ಸ್ ಇದೆ ಅಲ್ಲಿ ನೋಡ್ರಿ. ABCD ಆಪ್ಷನ್ಸು ಎಲ್ಲಿದೆ ಅಂದರೆ 2ರಲ್ಲಿ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಉತ್ತರ 2. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಈ ಅಲಾಸ್ಟೈರ್ ಕುಕಾ ಬಗ್ಗೆ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೇಳ್ತಿದ್ದಾರೆ. ಇದು ಕೂಡ ಆ ಕಾಲದ ಒಂದು ಕರೆಂಟ್ ಅಫೇರ್ಸ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ಕೂಡ ಆ ಕರೆಂಟ್ ಅಫೇರ್ಸ್ ಆಗಿದೆ. ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಕ್ವೆಶನ್ಸ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಏನು ಹೇಳ್ತಿದ್ದಾರೆ ಅಂದರೆ 2018ರ ಏಷ್ಯನ್ ಕ್ರೀಡಾಕೂಟದ ಬಗ್ಗೆ ಮಾತಾಡ್ತಿದ್ದಾರೆ ಇವರು. ಏಷ್ಯನ್ ಕ್ರೀಡಾಕೂಟ ಬಗ್ಗೆ ಇದೇ ಕ್ಲಾಸಲ್ಲಿ ಈ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ. ಏಷ್ಯನ್ ಕ್ರೀಡಾಕೂಟ 2022ರಲ್ಲಿ ಚೀನಾದ ಹಂಗ್ಸುವಲ್ಲಿ ನಡೆದಿತ್ತು. 107 ಪದಕ ಪಡೆಯುವ ಮುಖಾಂತರ 4ನೇ ಸ್ಥಾನ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಹೋಗೋಣ ಬನ್ನಿ. ಏನು ಕೇಳ್ತದೆ ಅಂದರೆ 2011ರ ಜನಗಣತಿಯ ಮೇರೆಗೆ ಈ ಕೆಳಗಿನ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕನಿಷ್ಠ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ಯಾವುದು ಅಂತ ಕೇಳ್ತಿದ್ದಾರೆ. ಕನಿಷ್ಠ ಜನಸಂಖ್ಯೆ ನಿಮ್ಗೆ ಗೊತ್ತು, ಜನಸಂಖ್ಯೆಯಲ್ಲೂ ಕೂಡ ಹೌದು ಮತ್ತು ವಿಸ್ತೀರ್ಣದಲ್ಲೂ ಕೂಡ ಲಕ್ಷದ್ವೀಪನೇ ಏನಾಗಿದ್ದಾರೆ, ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುತ್ತವೆ. ಹಾಗಾದರೆ ಒಟ್ಟು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದಾವೆ ಅಂದ್ರೆ ಇಂಡಿಯಾದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಹಾಗಾದರೆ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳ್ತಾರೆ. ಅತಿ ದೊಡ್ಡದು ಯಾವುದಪ್ಪ ಅಂದ್ರೆ ನಾವು ಜಮ್ಮು ಕಾಶ್ಮೀರ ಅಂತ ಹೇಳಬೇಕು. ನೋಡ್ರಿ, ಈ POK ಮತ್ತು ಈ ಪಾಕ್ ಆಕ್ರಮಿತ ಪ್ರದೇಶ ಅನ್ನೋವನ್ನು ಏನಾದರೂ ಕನ್ಸಿಡರ್ ಮಾಡಿದರೆ ಅದು ಲಡಾಖ್ ದೊಡ್ಡದಾಗುತ್ತೆ. ಒಂದು ವೇಳೆ ಅದನ್ನು ಬಿಟ್ಟರೆ ಜಮ್ಮು ಕಾಶ್ಮೀರ ದೊಡ್ಡದಾಗುತ್ತೆ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಜಮ್ಮು ಕಾಶ್ಮೀರ ದೊಡ್ಡದಂತ ಕೊಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ
ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥದ್ದು, ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂಥದ್ದು ಯಾವುದ್ರಿ ಅಂದರೆ ಡೆಲ್ಲಿ ಅಂತ ನೋಡ್ತೀವಿ. ಕಡಿಮೆ ಜನಸಾಂದ್ರತೆ ಹೊಂದಿರುವುದು ಅಂಡಮಾನ್ ಮತ್ತು ನಿಕೋಬಾರ್ ಇರೋದನ್ನು ನೋಡ್ತಾ ಇದ್ದೀವಿ. ಪುದುಚೇರಿಯ 3 ಪ್ಲೇಸ್ಗಳು ಯಾನಮ್, ಮಾಹೆ ಇವು ಅದಾವಲ್ಲ. ಈ ಯಾನಮ್ ಬರೋದು ಆಂಧ್ರದಲ್ಲಿ, ಮಾಹೆ ಬರೋದು ಕೇರಳದಲ್ಲಿ. ಇದು ಕೂಡ ತನ್ನ ಆಡಳಿತ ಪ್ರದೇಶನ ಹೊಂದಿರುವಂಥದ್ದು. ಇದು ಲಕ್ಷದ್ವೀಪ ಈ ಹವಳದಿಂದ ನಿರ್ಮಾಣವಾಗಿದೆ ಅಂತ ಹೇಳ್ತೀವಿ. ಇದು ಅಗ್ನಿಶಿಲೆಗಳಿಂದ ಮತ್ತು ಜ್ವಾಲಾಮುಖಿಗಳಿಂದ ನಿರ್ಮಾಣವಾಗಿರೋದು ಅಂಡಮಾನ್ ನಿಕೋಬಾರನ್ನು ನೋಡ್ತಾ ಇದ್ವಿ. ಇವು 3 ಏನಿದಾವಲ್ಲ, ಯಾವುದು ಚಂಡೀಗಢ, ದಾದ್ರಾ ಮತ್ತು ದಮನ್ ಹವೇಲಿ ಇವೆಲ್ಲದವಲ್ಲ ಲಕ್ಷದ್ವೀಪ. ಇದಕ್ಕೆ ಇದು ಆಡಳಿತಗಾರರು, ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ಇವು ಉಳಿದಿರೋದು ಎಲ್ಲರೂ ಯಾರು ಇರ್ತಾರೆ ಅಂದರೆ ಲೆಫ್ಟಿನೆಂಟ್ ಗವರ್ನರ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಗೆಳೆಯರೆ, ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಒಂದು ಕಾಲ್ಪನಿಕ ರೇಖೆಯಾಗಿದ್ದು ಬೇರಿಂಗ್ ಜಲಸಂಧಿಯ ಮೂಲಕ ಹಾದು ಹೋಗುವುದು. ಸಾಮಾನ್ಯವಾಗಿ ಈ ಕೆಳಗಿನ ಮೆರಿಡಿಯನ್ ಅನುಸರಿಸುವುದು ಅಂತ ಕೇಳ್ತಾರೆ. ಬೇರಿಂಗ್ ಜಲಸಂಧಿ ಏನಾಗಿದೆ ಅಂತ ಕೇಳಿದ್ರೆ ಇದು 180 ಡಿಗ್ರಿ ಆಗಿರೋದು. 0 ಏನಾಗಿದೆ ಅಂದರೆ ಗ್ರೀನ್ವಿಚ್ ಆಗಿರೋದು. ಇಲ್ಲಿ ನೋಡ್ರಿ ನೀವು ಬೇರಿಂಗ್ ಜಲಸಂಧಿಯನ್ನು ಮತ್ತು ಇದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಅಂಕು ಡೊಂಕಾಗಿ ಕೊರೆದಿರಿದ್ದಾರೆ. ಈ ಇಂಟರ್ನ್ಯಾಷನಲ್ ಈ ಡೇಟ್ ಲೈನನ್ನು ಕ್ರಾಸ್ ಮಾಡಿದರೆ ಈಸ್ಟ್ ಗೇನ್ ವೆಸ್ಟ್ ಲಾಸ್ ಅಂತ ಹೇಳ್ತೀವಿ. ಈ ವೆಸ್ಟ್ ಕಡೆ ಏನಾದರೂ ನಾವು ವಾಕ್ ಮಾಡಿದರೆ ನಾವು ವೆಸ್ಟ್ ಲಾಸ್ ಮಾಡ್ಕೋತೀವಿ. ಈಸ್ಟ್ ಏನಾದರೂ ವಾಕ್ ಮಾಡಿದರೆ ಈಸ್ಟ್ ಗೇನ್ ವೆಸ್ಟ್ ಲಾಸ್ ಅಂತ ಹೇಳ್ತಾರೆ. ಇದನ್ನು ಈ ರೀತಿ ಪಡ್ಕೊಳ್ಳೋದನ್ನು ನೋಡ್ತೀವಿ. ಇಲ್ಲಿ ಈ ರೀತಿ ನೀವು ಸೀರಿಯಲ್ ಆಗಿ ನೀವು ನೀಟಾಗಿ ಕೂಡ ನೋಡ್ಕೋಬೋದು. ಇಲ್ಲಿ ರಷ್ಯಾ ಇದೆ, ಇಲ್ಲಿ ಚೀನಾ ಇದೆ, ಆಸ್ಟ್ರೇಲಿಯಾ ಇದೆ ಮತ್ತು ಕೆನಡಾ ಮತ್ತು ಅಮೆರಿಕ ಈ ಮಧ್ಯದಲ್ಲಿ ಬರುವುದು. ಮತ್ತು ಏಷ್ಯಾ ಮತ್ತು ಈ ಅಮೆರಿಕ ಪ್ರದೇಶವನ್ನು ಬೇರಿಂಗ್ ಜಲಸಂಧಿನೇ ಏನು ಮಾಡೋದ್ರಿ ಅಂದರೆ ಉತ್ತರ ಅಮೆರಿಕ ಖಂಡ, ಏಷ್ಯಾ ಖಂಡವನ್ನು ಬೇರ್ಪಡಿಸುವ ಜಲಸಂಧಿನೇ ಬೇರಿಂಗ್ ಜಲಸಂಧಿ ಅನ್ನೋದನ್ನು ನೋಡ್ತಾ ಇದ್ದೀವಿ. ಬನ್ನಿ ಗೆಳೆಯರೇ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಕೇಳ್ತಿದ್ದಾರೆ ಅಂತ ಕೇಳಿದರೆ, ಈ ಕೆಳಗಿನಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ತಪ್ಪಾಗಿ ಹೊಂದಾಣಿಕೆ ಆಗಿರೋದು ಯಾವುದು ಅಂತ ಕೇಳಿದರೆ, ಪಿಗ್ಮೀಸ್ ಅದಾರಲ್ಲ, ಇವು ಕಾಂಗೋದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಲ್ಯಾಬ್ಸ್ ನಾರ್ವೇದಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕಿರ್ಗಿಜು ಅಂಡಮಾನ್ ಮತ್ತು ನಿಕೋಬಾರದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕಿರ್ಗಿಸ್ತಾನದಲ್ಲಿರೋದು, ಅಂಡಮಾನ್ ನಿಕೋಬಾರದಲ್ಲಿ ಇಲ್ಲ ಅಂತ ಗೊತ್ತು. ಹಾಗಾದರೆ ಇಲ್ಲೊಂದು ವರ್ಲ್ಡ್ ಫೇಮಸ್ ಟ್ರೈಬ್ಸ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಎಸ್ಕಿಮೋ ಎಲ್ಲಿ ಕಂಡು ಬರ್ತಾರೆ ಅಂದ್ರೆ ಈ ಕೆನಡಾದಾಗ ಕಂಡು ಬರ್ತಾರೆ. ಬುಷ್ಮನ್ ಎಲ್ಲಿ ಅಂದರೆ ಕಲಹರಿ ಮರುಭೂಮಿಗಳು ಕಂಡು ಬರೋದನ್ನು ನೋಡ್ತೀವಿ ಆಫ್ರಿಕಾದಲ್ಲಿ. ಅದೇ ರೀತಿಯಾಗಿ ಗೌಚೋ ಅನ್ನುವಂಥದ್ದು ಉರುಗ್ವೇದಲ್ಲಿ ಕಂಡು ಬರುವಂಥದ್ದು, ನಿಗ್ರೋ ಆಫ್ರಿಕಾದಲ್ಲಿ ಇರುವಂಥದ್ದು, ಬಾರಾ ಅಥವಾ ಬ್ರೆಜಿಲ್ ದೇಶದಲ್ಲಿ ಇರುವಂಥದ್ದು, ರೆಡ್ ಇಂಡಿಯನ್ಸ್ ಉತ್ತರ ಅಮೆರಿಕ ಖಂಡದಲ್ಲಿ ಇರ್ತಾರೆ, ಮೌರಿ ನ್ಯೂಜಿಲ್ಯಾಂಡ್ದಲ್ಲಿ ಇರುವಂಥದ್ದು, ಪಿಗ್ಮೀಸು ಕಾಂಗೋ ಬೇಸಿನ್ದಲ್ಲಿ ಆಫ್ರಿಕಾದಲ್ಲಿ ಕಂಡುಬರುವಂಥದ್ದು. ಇನ್ನು ವೇದಾಜು ಶ್ರೀಲಂಕಾದಲ್ಲಿ ಕಂಡುಬರ್ತಾರೆ. ಕಿರ್ಗಿಜು ಮಿಡಲ್ ಏಷ್ಯಾ ಅಥವಾ ಕಿರ್ಗಿಸ್ತಾನದಲ್ಲಿ ಕಂಡುಬರುತ್ತದೆ. ಅದೇ ಕೇಳಿದರೆ ಇಲ್ಲಿ ಕಿರ್ಗಿಜು ಅಂಡಮಾನ್ ನಿಕೋಬಾರ್ ಅಂತ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ಸಿ ರಾಂಗು. ಹಾಗಾದರೆ ಪಿಗ್ಮೀಸ್ ಎಲ್ಲಿದೆ ಅಂತ ಕೇಳಿದರೆ ಈ ಪಿಗ್ಮೀಸ್ ನೋಡ್ರಿ, ಈ ಪಿಗ್ಮೀಸ್ ಎಲ್ಲಿದೆ ಅಂದರೆ ಕಾಂಗೋ ಬೇಸಿನು. ಇದು ಕರೆಕ್ಟಾಗಿ ಕೊಟ್ಟಿದ್ದಾರೆ ಮ್ಯಾಚ್. ಲ್ಯಾಬ್ಸು ನಾರ್ವೆ ಕೂಡ ರೈಟ್ ಇದೆ. ಆನ್ಸರ್ ಎ ಬಿ ರೈಟ್ ಅಂತ ನಾವು ಹೇಳಬೇಕು. ನೀವು ಅನೇಕ ಪಂಗಡಗಳನ್ನು ಕೂಡ ನೋಡ್ತೀವಿ. ಎ ಬಿ ಆಪ್ಷನ್ಸ್ ಎಲ್ಲಿದೆ ಅಂತ ಕೇಳಿದರೆ 2ರಲ್ಲಿ ಇರೋದನ್ನು ಕಾಣ್ತಾ ಇದ್ದೀವಿ. ಇನ್ನು ಅಂಡಮಾನ್ ನಿಕೋಬಾರದಲ್ಲಿ ಬರುವಂಥ ಫೇಮಸ್ ಏನಪ್ಪ ಅಂದರೆ ಬುಡಕಟ್ಟು ಜನಾಂಗ ಯಾವುದು ಅಂದರೆ ಈ ಸ್ಯಾಂಟಿನೆಲ್ಸ್ ಆಗಿರ್ಬೋದು, ಓರಾಂಗೋಸ್ ಆಗಿರ್ಬೋದು, ಜಾರ್ವಾಸ್ ಆಗಿರ್ಬೋದು, ಅದೇ ರೀತಿಯಾಗಿ ಸೊಂಪೆನ್ಸು. ಇವರು ಮೋಸ್ಟ್ ಇಂಪಾರ್ಟೆಂಟು. ಇವರು ಕೂಡ ನೀವು ಏನು ಮಾಡ್ಕೋಬೇಕ್ರಿ, ನೆನಪನ್ನು ಇಟ್ಕೊಳ್ಬೇಕು. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಭಾರತ ಸಹಕಾರಿ ಸಂಸ್ಥೆಗಳಲ್ಲಿ ಕೆಳಗಿನ ಯಾವುದು ರಸಗೊಬ್ಬರಗಳ ಉತ್ಪಾದನೆಯನ್ನು ಮಾಡುತ್ತದೆ ಅಂತ ಕೇಳ್ತಿದ್ದಾರೆ. ರಸಗೊಬ್ಬರ ಉತ್ಪಾದನೆ ಮಾಡುವಂಥದ್ದು ಇಪ್ಕೋ ಅಂತ ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಇಪ್ಕೋ ಅಂದರೆ ಏನು? ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಅಂತ ಕರಿತೀವಿ. ಹಾಗಾದರೆ ಸರ್ ಈ ನಾಪೆಡ್ ಅಂದರೆ ಏನ್ರಿ ಅಂತ ಕೇಳಿದ್ರೆ, ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸರ್ ಇಲ್ಲೊಂದು ಟ್ರೈಫೆಡ್ ಅಂತ ಇದೆಯಲ್ಲ ಅಂತ ಕೇಳಿದರೆ, ಇದು ಬುಡಕಟ್ಟು ಜನಾಂಗಗಳಿಗೆ ಕಂಡುಬರುವಂಥದ್ದು. ದ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನೊಂದು NCPC ಇದೆಯಲ್ಲ, ಇದು ಏನಪ್ಪ ಅಂದರೆ ನ್ಯಾಷನಲ್ ಕ್ಯಾಪಿಟಲ್ ಪ್ಲ್ಯಾನಿಂಗ್ ಕಮಿಷನ್ ಅಂತ ಕರೆಯೋದನ್ನು ನೋಡ್ತಾ ಇದ್ದೀವಿ ಗೆಳೆಯರೆ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ರಾಜ್ಯಸಭೆಯು ಕೆಳಗಿನ ಮಸೂದೆಯನ್ನು ಲೋಕಸಭೆಯ ಪರಿಗಣನೆಗಾಗಿ ಕಳುಹಿಸಿದ ನಂತರ ವಿಳಂಬ ಅಥವಾ ಮುಂದೂಡು ಮಾಡಬಹುದಾದ ಗರಿಷ್ಠ ದಿನಗಳ ಅವಧಿ ಎಷ್ಟು ಅಂದರೆ 14 ದಿನವರೆಗೆ ಮಾತ್ರ ತನ್ನಲ್ಲಿ ಇಟ್ಕೊಳ್ಳುವಂಥ ಪವರನ್ನು ರಾಜ್ಯಸಭೆ ಹೊಂದಿದೆ. ಹಣಕಾಸು ಮಸೂದೆಗೆ ರಾಜ್ಯಸಭೆಗೆ ಯಾವುದೇ ರೀತಿಯಾದ ಪವರ್ ಇಲ್ಲ ಅನ್ನುವಂಥದ್ದು ನೋಡ್ತೀವಿ. ಯಾವುದಕ್ಕೆ ಜಾಸ್ತಿ ಪವರ್ ಇದೆ ಅಂದರೆ ಸಂವಿಧಾನ ತಿದ್ದುಪಡಿ ಮಾಡೋ ಸಂದರ್ಭದಲ್ಲಿ ಕೂಡ ತನ್ನ ಪವರ್ ಜಾಸ್ತಿ ಇದೆ. ಇನ್ನೊಂದು, ಈ ನಾಗರಿಕ ಸೇವೆಗಳ IAS IPSಗಳ ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡುವಾಗ ಹೆಚ್ಚಿನ ಅಧಿಕಾರವನ್ನು ಹೊಂದಿರೋದನ್ನು ನಾವು ನೋಡ್ತಾ ಇದ್ದೀವಿ.
ರಾಜ್ಯಸಭೆ ಬಗ್ಗೆ ಹೇಳುವಂಥ ಆರ್ಟಿಕಲ್ ಯಾವುದಿರುತ್ತೆ ಕೇಳಿದರೆ 80 ಅಂತ ಹೇಳ್ತೀವಿ. ಕೆಳಗಿನ ಹೇಳಿಕೆ 66ನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಹೇಳ್ತಿದ್ದಾರೆ. ಮೊದಲನೇ ದುಂಡು ಮೇಜಿನ ಸಮಾವೇಶದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಅಲ್ಪಸಂಖ್ಯಾತರಿಗಾಗಿ ಪ್ರತ್ಯೇಕ ಎಲೆಕ್ಟ್ರೋಲ್ಗಳಿಗಾಗಿ ಬೇಡಿಕೆಯನ್ನು ಮುಂದಿಟ್ಟರು. ಇವರು ಇಟ್ಟಿಲ್ಲ ಅಂತ ನಮ್ಗೆ ಗೊತ್ತಿರಬೇಕು. ಹಾಗಾದರೆ ಎಲ್ಲ ದುಂಡಿನ ಮೇಜಿನ ಸಮಾವೇಶಗಳಲ್ಲಿ ಕಾಂಗ್ರೆಸ್ ಭಾಗವಹಿಸಿತು. ಕೇವಲ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಾತ್ರ ಭಾಗವಹಿಸಿತ್ತು. ಅದು ಕಾಂಗ್ರೆಸ್ ಪರವಾಗಿ ಯಾರು ಭಾಗವಹಿಸಿದ್ರು ಅಂತ ಕೇಳಿದ್ರೆ ಗಾಂಧೀಜಿಯವರು ಭಾಗವಹಿಸಿದ್ರು. ಯಾವುದರ ಫಲವಾಗಿ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕ್ರಿ, ಗಾಂಧಿ ಅರಿವಿನ ಒಪ್ಪಂದದ ಫಲವಾಗಿ ಅಂತ ಹೇಳ್ಬೇಕು. ಹಾಗಾದರೆ ಎರಡೂ ತಪ್ಪಾಗಿರೋದ್ರಿಂದ ಆನ್ಸರ್ ಯಾವುದಾಕತಿ ಅಂದ್ರೆ 4 ನೋಡ್ರಿ, ಎ ಆಗಲಿ ಬಿ ಆಗಲಿ ಎರಡೂ ಅಲ್ಲ ಅಂತ ಹೇಳೋದನ್ನು ನೋಡ್ತಾ ಇದ್ದೀವಿ. ಇನ್ನು 67 ಪ್ರಶ್ನೆಗೆ ಹೋಗೋಣ. ಭಾರತೀಯ ರಿಸರ್ವ್ ಬ್ಯಾಂಕು ಹಣ ಮೀಸಲು ಅನುಪಾತದಲ್ಲಿ ಹೆಚ್ಚಳವನ್ನು ಪ್ರಕಟಿಸಿತೆಂದರೆ ಅದು ಯಾವ ಅರ್ಥವನ್ನು ಸೂಚಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಹಣ ಮೀಸಲು ಅನುಪಾತ ಅಂದರೆ CRR ಅನ್ನುವಂಥದ್ದು ನಿಮ್ಮ ಕಾನ್ಸೆಪ್ಟ್ ಗೊತ್ತಿರಬೇಕು. CRR ಅಂದರೆ ಏನು, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಇನ್ನೊಂದು SLR ಅಂತ ಬರ್ತೈತಿ, ಈ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಬರ್ತೈತಿ. ಇದು ಏನಪ್ಪ ಅಂದ್ರೆ ಒಂದು ವಾಣಿಜ್ಯ ಬ್ಯಾಂಕು ಇದೆ, ತನ್ನ ಬಂಡವಾಳದ ಒಂದು ಭಾಗವನ್ನು RBI ಹತ್ತಿರ ಅಥವಾ ಕೇಂದ್ರ ಬ್ಯಾಂಕದಲ್ಲಿ ಇಡೋದನ್ನೇ ಏನಂತ ಕರೀತಾರೆ, CRR ಅಂತ ಕರೀತಾರೆ. ಈಗ 4% ಇದೆ ಈಗ. ಅದೇ ರೀತಿ SLR ಅಂದರೆ ಏನಂದರೆ ಶಾಸನಬದ್ಧ ದ್ರವ್ಯತಾ ಅನುಪಾತ, ಅಂದರೆ ತನ್ನ ಬಂಡವಾಳದ ಒಂದು ಭಾಗವನ್ನು ತನ್ನ ಹತ್ತಿರನೇ ಇಟ್ಟುಕೊಳ್ಳುವುದು. ಈಗ 18% ಇದೆ, ಇದು ಗೊತ್ತು. ಹಾಗಾದರೆ CRRನ ಜಾಸ್ತಿ ಮಾಡಿದರೆ 4 ಇರೋದನ್ನು 5 ಮಾಡಿದರೆ ತನ್ನ ಬಂಡವಾಳ ಭಾಗವನ್ನು ಏನು ಮಾಡೋದು, ಜಾಸ್ತಿಯನ್ನು RBIದಲ್ಲಿ ಇಡಬೇಕಾಗುತ್ತೆ. ಹಾಗಾದರೆ ಅದು ಏನಾಗುತ್ತೆ ಅಂದರೆ ಸಾಲವನ್ನು ಕಡಿಮೆ ಪ್ರಮಾಣದಲ್ಲಿ ಜನರಿಗೆ ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಆಪ್ಷನ್ಸಲ್ಲಿ ಯಾವುದಿದೆ ನೋಡ್ರಿ. ಈಗ ಒಂದೇದೇ ಹೇಳ್ತಾ ಇದೆ, ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ನೀಡಲು ಕಡಿಮೆ ಹಣವನ್ನು ಹೊಂದುತ್ತವೆ. ಯಾಕೆ ಕಡಿಮೆ ಹೊಂದುತ್ತವೆ ಅಂದರೆ ಒಂದು ಸ್ವಲ್ಪ ಭಾಗವನ್ನು RBIದಲ್ಲಿ ಜಾಸ್ತಿ ಮಾಡಿದರೆ ಜಾಸ್ತಿ ಇಡ್ತೈತಲ್ಲ, ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ ಅಂತ ಕೇಳಿದರೆ ಒಂದೇ ಆಗುವಂಥದ್ದು. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಹೋಗೋಣ. ಏನು ಕೇಳ್ತಾ ಇದ್ದಾರೆ ಅಂತ ಕೇಳಿದರೆ, 2 ಕ್ರಮಾನುಗತ ಅವಧಿಗಳಿಗೆ ಭಾರತದ ಉಪರಾಷ್ಟ್ರಪತಿಗಳಿಗಾಗಿ ಅಧಿಕಾರ ನಿರ್ವಹಿಸಿದವರು ಯಾರು? 2 ಕ್ರಮಾನುಗತಗಳಿಗೆ ರಾಷ್ಟ್ರಪತಿಯಾಗಿ ನಿರ್ವಹಿಸಿದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ಗೊತ್ತು. ಇಲ್ಲಿ ಕೇಳ್ತಾ ಇರೋದು ಉಪರಾಷ್ಟ್ರಪತಿಗಳು ಅವ್ರು ಯಾರು ಅಂದರೆ ರಾಧಾಕೃಷ್ಣನ್ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ 1952ರಿಂದ 1962ವರೆಗೆ ಇವರು ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರು. ಇವರು ಯಾರು ಸರ್? ಇದು R ವೆಂಕಟರಾಮನ್ ಅಂತ ಕೇಳಿದ್ರೆ ಇವರು ರಾಷ್ಟ್ರಪತಿಯಾಗಿ ಕೆಲಸವನ್ನು ನಿರ್ವಹಿಸಿದವರು. ಎಲ್ಲಿಂದ ಎಲ್ಲಿಗೆ ಅಂದರೆ 1987ರಿಂದ ಈ 92ರವರೆಗೆ ಇವರೇ ಇರುವಂಥದ್ದು. ಶಂಕರ್ ದಯಾಳ್ ಶರ್ಮಾ ಅವರು 92ರಿಂದ 97ರವರೆಗೆ ಇವರು ಕೂಡ ರಾಷ್ಟ್ರಪತಿಯಾಗಿ ಇರೋದನ್ನು ನೋಡ್ತಾ ಇದ್ದೀವಿ. ಪಂಚಾಯತ್ ರಾಜ್ ಆ್ಯಕ್ಟ್ ತಿದ್ದುಪಡಿ ಕಾಯ್ದೆ 73-74ನೇ ಬಂತಲ್ಲ, ಅವಾಗ ಶಂಕರ್ ದಯಾಳ್ ಶರ್ಮಾನವರೇ ಇದ್ದರು. ವಿ ಗಿರಿಯವರು ಉಪರಾಷ್ಟ್ರಪತಿಗಳಾಗಿದ್ದರು, ಆಮೇಲೆ ರಾಷ್ಟ್ರಪತಿಗಳು ಕೂಡ ಆಗಿ ಕೆಲಸವನ್ನು ಮಾಡಿದ್ದಾರೆ 1969ರಿಂದ 1974ರವರೆಗೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ವಿ ಗಿರಿಯವರು ಕಾರ್ಮಿಕರ ಸಂಘಟನೆಗಳಿಗೆ ಫೇಮಸ್ ಆಗಿ ಮತ್ತು ಕಾರ್ಮಿಕರ ಸಂಘಟನೆಯಿಂದ ಬಂದವರು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ಏನಾಗ್ತದೆ, ಕಾಗದ ಕೈಗಾರಿಕೆ ಮತ್ತು ರಾಜ್ಯಗಳ ಬಗ್ಗೆ ಒಂದು ಲಿಸ್ಟ್ ಕೊಡ್ತಾ ಇದ್ದಾರೆ. ಹಾಗಾದರೆ ಕಾಮ್ಟಿ ಅಂತ ಹೇಳ್ತೀವಿ. ಕಾಮ್ಟಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರೋದು, ರಾಜಮಂಡ್ರಿ ಗೊತ್ತು ನಿಮಗೆ, ಆಂಧ್ರದಲ್ಲಿ ಕಂಡುಬರೋದು. ಅದೇ ರೀತಿಯಾಗಿ ಈ ಶಹಡೋಲ್ ಎಲ್ಲಿಪ್ಪ ಅಂದ್ರೆ ಮಧ್ಯಪ್ರದೇಶದಲ್ಲಿದೆ, ಬೆಳಗೋಳ ಎಲ್ಲಿದೆ ಅಂದರೆ ಕರ್ನಾಟಕದಲ್ಲಿ ಕಂಡು ಬರ್ತಾ ಇದೆ. ಹಾಗಾದರೆ ಭಾರತದ ಮೊದಲ ಕಾಗದ ಕೈಗಾರಿಕೆ ವೆಸ್ಟ್ ಬೆಂಗಾಳದ ಅಂದರೆ ಕಲ್ಕತ್ತಾದ ಸಮಿತ ಶಿರಂಪುರ್ ಅಂತ ಹೇಳ್ತೀವಿ. 1812ರಲ್ಲೇ ಬಂದಿರುವಂಥದ್ದು. ಆ್ಯಕ್ಚುಲಿ ಅದು ಫೇಲ್ ಆಯಿತು 1950ರ ನಂತರ ಮತ್ತೊಂದು ಬರುವಂಥದ್ದು. ಕರ್ನಾಟಕದ ಮೊದಲ ಕಾಗದ ಕೈಗಾರಿಕೆ ಭದ್ರಾವತಿ ಕಾಗದ ಕೈಗಾರಿಕೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗ ದಾಂಡೇಲಿ ಇರೋದಕ್ಕೆ ಒಂದು ಖಾಸಗಿ ಕಂಪನಿ ಕಾಗದ ಕೈಗಾರಿಕೆ, ಅಲ್ಲಿ ಕೂಡ ಅದು ಭಾಳ ಫೇಮಸ್ ಆಗಿರುವಂಥದ್ದು. ಬನ್ನಿ ನೆಕ್ಸ್ಟ್ ಕ್ವೆಶನ್ಸ್ಗೆ ಹೋಗೋಣ. ಯೋಜನಾ ಆಯೋಗದಂತಲ್ಲದೆ ರಾಜ್ಯಗಳು ಮತ್ತು ಸಚಿವ ಖಾತೆಗಳಿಗೆ ನೀತಿ ಆಯೋಗವು ನಿಧಿ ಹಂಚಿಕೆ ಮಾಡಲು ಅಧಿಕಾರ ಹೊಂದಿಲ್ಲ. ಅಂದರೆ ಯೋಜನಾ ಆಯೋಗದ ಥರ ರಾಜ್ಯಗಳಿಗೆ ಮತ್ತು ಸಚಿವ ಖಾತೆಗಳಿಗೆ ನೀತಿ ಆಯೋಗ ಏನಪ್ಪ ಅಂದ್ರೆ ನಿಧಿ ಹಂಚಿಕೆ ಅಧಿಕಾರವನ್ನು ಹೊಂದಿಲ್ಲ ಅಂತ ಕೇಳ್ತಾರೆ. ಇದು ನಿಜ ಆಗಿದೆ. ಈ ನಿಧಿ ಹಂಚಿಕೆ ಕಾರ್ಯಗಳು ಹಣಕಾಸು ಮಂತ್ರಿಮಂಡಲದಿಂದ ನೀಡಲ್ಪಡೋದು. ಮಿನಿಸ್ಟ್ರಿ ಆಫ್ ಫೈನಾನ್ಸ್ದವರು ನಿಧಿ ಹಂಚಿಕೆಯನ್ನು ಮಾಡ್ತಾರೆ. ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಇದರಲ್ಲಿ ಉತ್ತರ ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಹಾಗಾದರೆ ಆನ್ಸರ್ ಯಾವುದು ರೀತಿ ಕೇಳಿದರೆ ಎ ಮತ್ತು ಬಿ ಆಗಿರೋದನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಿದ್ದಾರೆ ಅಂತ ಕೇಳಿದರೆ, ಯಾವ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ವರಾಜ್ಯ ಪಕ್ಷವು ರೂಪುಗೊಂಡಿತ್ತು ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಈ ಚಿತ್ತರಂಜನ್ ದಾಸ್ ಅನ್ನುವಂಥವ್ರು 1922ರಲ್ಲಿ
ಏನು ಮಾಡ್ತಾರೆ ಅಂದರೆ ಈ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಅದು ಯಾವ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಗಯಾದಲ್ಲಿ ಅಂತ ಹೇಳ್ತೀವಿ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಿಮಗೆ ಗೊತ್ತು, 1924 ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ವಹಿಸಿದ್ದು. ಅತಿ ಹೆಚ್ಚು INC ಅಧಿವೇಶನ ನಡೆದ ಪ್ಲೇಸ್ ಯಾವುದ್ರಿ ಅಂತ ಹೇಳಿದ್ರೆ ಕಲ್ಕತ್ತಾ. ಲಾಹೋರ್ ಗೊತ್ತು, ಲಾಹೋರ್ದಲ್ಲಿ 1929ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಸಂಪೂರ್ಣ ಸ್ವರಾಜ್ಯನ ಬೇಡಿಕೆಯನ್ನು ಇಡೋದನ್ನು ನಾವು ನೋಡ್ತಾ ಇದ್ದೀವಿ. CR ದಾಸನ್ ಏನಂತ ಕರೀತಾರೆ ಅಂದರೆ ದೇಶಬಂಧು ಅಂತ ಕರೀತಾರೆ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಪಂಗಡಗಳು ಮತ್ತು ರಾಜ್ಯಗಳು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಕಾಶಿ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಕಾಶಿ ಕಂಡು ಬರೋದು ಈ ಮೇಘಾಲಯದಲ್ಲಿ ನೋಡ್ರಿ. ಕಾಶಿ, ಗಾರೋ ಮತ್ತು ಈ ಬೈಜಯಂತಿ ಅಂತೇಳಿ ಬೆಟ್ಟಗಳು ಕಂಡು ಬರ್ತವೆ. 2024 KSL ಪ್ರಶ್ನೆ ಕೇಳಿದರು, ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ ಯಾವ ಬೆಟ್ಟದಲ್ಲಿ ಕಂಡು ಬರುತ್ತದೆ? ಹಾಗಾದರೆ ಅದು ಕಾಶಿ ಬೆಟ್ಟದಲ್ಲಿ ಕಂಡು ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಗಾರೋಸ್ ಎಲ್ಲಿದ್ದಾರೆ? ಗಾರೋಸು ಮೇಘಾಲಯದಲ್ಲಿದ್ದಾರೆ ಮತ್ತು ನಾಗಾಲ್ಯಾಂಡದಲ್ಲಿದ್ದಾರೆ. ನಾವು ನಾಗಾಲ್ಯಾಂಡ್ ಮ್ಯಾಚ್ ಮಾಡೋಣ. ಗೊಂಡಾಜ್ ಎಲ್ಲಿದ್ದಾರೆ ಅಂದರೆ ಮಧ್ಯಪ್ರದೇಶದಲ್ಲಿ. ಹಾಗಾದರೆ ಈ ಗೊಂಡರು, ಬಿಲ್ಲರು ಮತ್ತು ಸಂತಾಲರು ಇವರೇ ಏನಪ್ಪ ಅಂದ್ರೆ ಅತಿ ಹೈಯೆಸ್ಟ್ ಪಂಗಡಗಳು ಭಾರತದಲ್ಲಿ ಇರುವಂಥದ್ದು. ಇನ್ನು ಬಾರ್ಡಾ ಇಲ್ಲಪ್ಪ ಅಂದ್ರೆ ಗುಜರಾತ್ ಇರೋದನ್ನು ನೋಡ್ತಾ ಇದ್ದೀವಿ. ಗೆಳೆಯರೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂದರೆ MSME ಬಗ್ಗೆ ಇರುವಂಥದ್ದು. ಹಾಗಾದರೆ MSMEಯ ಹೊಸ ವ್ಯಾಖ್ಯೆಯ ಮೇರೆಗೆ ಒಂದು ಉತ್ಪಾದನಾ ಘಟಕದ ಉದ್ಯಮವನ್ನು ಸಣ್ಣ ಉದ್ಯಮ ಎಂದು ಕರೆಯಬೇಕಾದಲ್ಲಿ ಅದರದ್ದು ವಹಿವಾಟು ಬಗ್ಗೆ ಕೇಳ್ತಾ ಇದ್ದಾರೆ. ಹಾಗಾದರೆ ನಾವೇನು ಮಾಡೋಣ, MSME ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಯಾಕಂದರೆ ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಕ್ರಿಯೇಟ್ ಮಾಡಿದ್ದು ಯಾವುದಂದರೆ MSMEನೇ ಆಗಿದೆ. ಹಾಗಾದರೆ ಒಂದು ಮಿನಿಸ್ಟ್ರಿ ಕೂಡ ಇದೆ, ಜಿತೇಂದ್ರ ಮಾನ್ ಸಿಂಗ್ ಆ ಥರ ಅನ್ನೋರು ಮಿನಿಸ್ಟರ್ ಇದ್ದಾರೆ. ಇದಕ್ಕೆ ಮುಂಜಿ ಅಂತೇಳಿ, ಐ ಆಮ್ ನಾಟ್ ಶ್ಯೂರ್. ಬನ್ನಿ, ಇದು ಒಂದು ಮಿನಿಸ್ಟ್ರಿ ಆಫ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇದೆ. ಇದು ಆ್ಯಕ್ಟ್ ಕೂಡ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಏನಪ್ಪ ಅಂದ್ರೆ 2006ರಲ್ಲಿ MSME ಆ್ಯಕ್ಟ್ ಬಂದಿರೋದನ್ನು ನೋಡ್ತಾ ಇದ್ದೀವಿ. ಇದು ಏನಪ್ಪ ಅಂದ್ರೆ ಇದನ್ನು ಯಾವ ರೀತಿ ಆಳ್ವಿಕೆ ಮಾಡ್ತಾರೆ? ಹಾಗಾದರೆ ಆ್ಯನ್ಯುವಲ್ ವಹಿವಾಟು ಅಂದರೆ ವಾರ್ಷಿಕ ವಹಿವಾಟು ಮತ್ತು ಅದಕ್ಕೆ ಮಾಡಿರೋಂಥ ಇನ್ವೆಸ್ಟ್ಮೆಂಟ್ ಮೇಲೆ ಇದು ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಮನ್ನು ಕನ್ಸಿಡರ್ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಮೈಕ್ರೋ ಅಂದರೆ ಏನು ಮಾಡ್ಬೇಕಂದ್ರೆ ಇನ್ವೆಸ್ಟ್ಮೆಂಟು 1 ಕೋಟಿ, ಮೈಕ್ರೋ ಅಂದರೆ ಅತಿ ಸಣ್ಣ ಮಧ್ಯಮ ಆಗುತ್ತೆ. ಮೈಕ್ರೋ, ಸ್ಮಾಲ್, ಮೀಡಿಯಮ್ ಅಂತ ಹೇಳ್ತೀವಿ. ಮೈಕ್ರೋಗೆ ಇನ್ವೆಸ್ಟ್ಮೆಂಟು 1 ಕೋಟಿ, ಅದರ ವಹಿವಾಟು ವಾರ್ಷಿಕ ವಹಿವಾಟು 5 ಕೋಟಿ ಇದ್ದರೆ ಅದು ಏನಾಗಿರುತ್ತೆ ಅಂದರೆ ಮೈಕ್ರೋ ಆಗಿರುತ್ತೆ. ಅದೇ ರೀತಿಯಾಗಿ 10 ಕೋಟಿ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ 50 ಕೋಟಿವರೆಗೆ ವಹಿವಾಟು ಮಾಡಿದ್ರೆ ಅದು ಸಣ್ಣ ಕೈಗಾರಿಕೆ ಆಗುತ್ತೆ. ಮಧ್ಯಮ ಕೈಗಾರಿಕೆ ಅಂದ್ರೆ 50 ಕೋಟಿ ಇನ್ವೆಸ್ಟ್ಮೆಂಟು 250 ಕೋಟಿ ವಹಿವಾಟು ಆದರೆ ಅದು ಮಧ್ಯಮ ಕೈಗಾರಿಕೆ ಆಗೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ MSME ಸೆಕ್ಟರ್ ಒಳಗಡೆ ಇದಕ್ಕೆ GDPಯ ಕೊಡುಗೆ ಎಷ್ಟು ರೀ ಅಂತ ಕೇಳಿದರೆ GDPಯ ಕೊಡುಗೆ 30% ಆಗಿರೋದನ್ನು ನೋಡ್ತಾ ಇದ್ದೀವಿ. ಈ ಟೋಟಲ್ ಎಕ್ಸ್ಪೋರ್ಟ್ 45% ಮಾಡೋದನ್ನು ನೋಡ್ತಾ ಇದ್ದೀವಿ. 11 ಕೋಟಿ ಜನ ಇಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಒಂದು ಚಾಲೆಂಜಸ್ ಏನಪ್ಪ ಅಂದರೆ 86% ಏನದಪ್ಪ ಅಂದ್ರೆ ಅನ್ರಿಜಿಸ್ಟರ್ಡ್ದಾವೆ MSMEಗಳು. ಅದೇ ಒಂದು ಚಾಲೆಂಜ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈ MSMEಗಳಿಗೆ ಒಂದು ವೆಬ್ಸೈಟ್ ಕೂಡ ಬಂದಿದ್ದಾವೆ. ಒಂದು ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಚಾಂಪಿಯನ್ ಅಂತ ಇದೆ, ಮೊಬೈಲ್ ಆ್ಯಪ್ಗಳಿದ್ದಾವೆ. ಹಾಗಾದರೆ ಉದಯಮ್ ಅಂತ ಇದೆ, ಆಸ್ಪೈರ್ ಅಂತ ಇದೆ, ಜೀರೋ ಡಿಬೇಟ್ ಮತ್ತು ಜೀರೋ ಎಫೆಕ್ಟ್ ಅಂತೇಳಿ ಇವು ಏನಪ್ಪ ಅಂದರೆ ಇತ್ತೀಚೆಗೆ ಬಂದ ಪೋರ್ಟಲ್ಲು. ಇವು ಮೋಸ್ಟ್ ಇಂಪಾರ್ಟೆಂಟ್. ಅದು ಚಾಂಪಿಯನ್, ಉದಯಮ್, ಆಸ್ಪೈರ್ ಇವು ಕೂಡ ನೀವು ನೆನಪಿಟ್ಟುಕೊಳ್ಬೇಕು. ಹಾಗಾದರೆ MSMEಗೆ ಸಂಬಂಧಪಟ್ಟಂಥ ಸ್ಕೀಮ್ಗಳು ಕೂಡ ಇದ್ದಾವೆ. ಯಾವ್ಯಾವ ಇದ್ದಾವೆ? ರ್ಯಾಂಪ್ ಸ್ಕೀಮ್ ಇದೆ, ರೈಸಿಂಗ್ ಆ್ಯಂಡ್ ಎಕ್ಸಿಲರೇಟಿಂಗ್ MSME ಪರ್ಫಾರ್ಮೆನ್ಸ್ ಸ್ಕೀಮ್ ಅಂತ ಇದೆ. ಇನ್ನೊಂದು ಅದೇ ರೀತಿಯಾಗಿ ಟ್ರೇಡ್ ರಿಸೀವೇಬಲ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಅಂತ ಇದೆ. ಅದೇ ರೀತಿಯಾಗಿ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಕೂಡ ಇರೋದನ್ನು MSMEಗೋಸ್ಕರನೇ ಇರೋದು. ಅದೇ ಈ ರೀತಿ ಸ್ಕೀಮ್ಗಳು ಕೂಡ ನಾವು ಏನು ಮಾಡ್ತೀವಿ, ಇಂಪಾರ್ಟೆಂಟ್ ಆಗಿದ್ದು. ಹಾಗಾದರೆ ಈ ಮೈಕ್ರೋ ಎಂಟರ್ಪ್ರೈಸೇಷನ್ ಜಾಸ್ತಿ ಇರೋದು MSMEಯಲ್ಲಿ, ಅದರೊಳಗೆ ಮೈಕ್ರೋ ಜಾಸ್ತಿ ಇದೆ, 97% ಅದೇ ಇರೋದನ್ನು ನೋಡ್ತಾ ಇದ್ದೀವಿ. ಅತಿ ಕಡಿಮೆ ಮೀಡಿಯಮ್ ಮಧ್ಯಮ ಕೈಗಾರಿಕೆಗಳು 0.8% ಇರ್ತೀವಿ, ಸ್ಮಾಲ್ 1.5 ಇರೋದನ್ನು ಕಾಣ್ತಾ ಇದ್ದೀವಿ ಗೆಳೆಯರೆ. ಇದು MSME ಬಗ್ಗೆ. ಹಾಗಾದರೆ ಅವ್ರು ಏನು ಕೇಳ್ತಿದ್ದಾರೆ ನೋಡ್ರಿ ಪ್ರಶ್ನೆಯಲ್ಲಿ, MSME ವ್ಯಾಖ್ಯಾನದ ಮೇರೆಗೆ ಸಣ್ಣ ಉದ್ಯಮಿ ಅಂತ ಕೇಳ್ತಾರೆ. ಮೈಕ್ರೋ ಕೇಳ್ತಿದ್ದಾರೆ. ಮೈಕ್ರೋ ಎಷ್ಟಿತ್ತು ಕೇಳಿದ್ರೆ ಇಲ್ಲಿ ಮೈಕ್ರೋ ಕೇಳ್ತಾ ಇದ್ದಿಲ್ಲ, ಸಣ್ಣ ಕೇಳ್ತಾ ಇದ್ದಾರೆ. ಅತಿ ಸಣ್ಣ ಆಗುತ್ತೆ ಅದು. ಈ ಸಣ್ಣ ಉದ್ಯಮ ಅಂದರೆ ಸಣ್ಣ MSMEಗಳು ಯಾವುದಾಗುತ್ತೆ ಅಂದರೆ 10 ಕೋಟಿಯಿಂದ 50 ಕೋಟಿ ವಹಿವಾಟು ಇರೋದನ್ನು ನೋಡ್ತಾ ಇದ್ದೀವಿ. ನೀವು ಇಲ್ಲಿ ಕೂಡ ಚೆಕ್ ಮಾಡ್ಕೋಬೋದು.
ಬನ್ನಿ ಗೆಳೆಯರೆ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ 2011 ಮತ್ತು 12 ನಂತರ ಭಾರತದ GDPಯ ಶೇಕಡಾವಾರಿನಲ್ಲಿ ಭಾರತದ ಸರ್ಕಾರವು ಶಿಕ್ಷಣದ ಮೇಲೆ ಮಾಡುವ ವೆಚ್ಚವನ್ನು ಆರೋಗ್ಯದ ಮೇಲಿನ ವೆಚ್ಚಕ್ಕೆ ಹೋಲಿಸಿದಾಗ ಶಿಕ್ಷಣದ ವೆಚ್ಚವು ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ನಾವೇನು ಹೇಳ್ಬೇಕ್ರಿ ಅಂದ್ರೆ ಆನ್ಸರ್ ಅದಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳಬೇಕು. ಬನ್ನಿ ಗೆಳೆಯರೆ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಎಲ್ಲ ಸೇವೆಗಳ ಮೇಲೆ ಯಾವ ಸೆಸ್ಸನ್ನು ವಸೂಲಿ ಮಾಡಲಾಗುತ್ತದೆ? ಈ ಸೆಸ್ ಮತ್ತು ಸರ್ಚಾರ್ಜ್ ಏನು ಡಿಫ್ರೆನ್ಸ್ ಎರಡು? ಸೆಸ್ ಅಂದರೆ ತೆರಿಗೆಯ ಮೇಲೆ ತೆರಿಗೆ ವಿಧಿಸಿದರೆ ಅದು ಸೆಸ್ ಆಗುತ್ತದೆ. ಅದೇ ರೀತಿಯಾಗಿ ಸರ್ಚಾರ್ಜ್ ಅಂತ ಬರುತ್ತದೆ. ಈಗ ನೋಡ್ರಿ, ಅನೇಕ ದೊಡ್ಡ ದೊಡ್ಡ CEO ಏನು ಮಾಡ್ತಿರ್ತಾರೆ ಅಂತ ಕೇಳಿದ್ರೆ ಅವ್ರ ಸ್ಯಾಲ್ರಿಯನ್ನು ತೊಗೊತಿರ್ತಾರೆ. ಒಬ್ಬ CEO ಒಂದು ವರ್ಷಕ್ಕೆ 1 ಕೋಟಿ ತೊಗೊಂಡ ಅಂದರೆ ಇನ್ನೊಬ್ಬ CEO 5 ಕೋಟಿ ತೊಗೋತಾನೆ, ಇನ್ನೊಬ್ಬ CEO 50 ಕೋಟಿ ತನಕ ತೊಗೋಬೋದು. ಹಾಗಾದರೆ ನಾವೇನು ಮಾಡ್ತೀವಿ ಅಂದ್ರೆ ಈ ಟ್ಯಾಕ್ಸ್ ಏನಪ್ಪ ಅಂದರೆ ಹೈಯೆಸ್ಟ್ 30% ನಾವು ಏನು ಮಾಡ್ತೀವಿ ಇನ್ಕಮ್ ಟ್ಯಾಕ್ಸನ್ನು ವಹಿಸೋದನ್ನು ನೋಡ್ತೀವಿ. ಹಾಗಾದರೆ ಈ 1 ಕೋಟಿ ತೊಗೊಳ್ಳೋಂಗೆ 50 ಕೋಟಿ ತೊಗೊಳೋಂಗೆ ನಾವು ಯಾವುದೇ ರೀತಿ ಹೆಚ್ಚಿಗೆ ತೆರಿಗೆ ಆಗ್ತಾನೇ ಇಲ್ಲ, ಜಾಸ್ತಿ ಪೇಮೆಂಟ್ ತೊಗೊಳೋಂಗೆ ಜಾಸ್ತಿ ಆಗ್ತಾ ಇಲ್ಲ. ಅವಾಗ ಬಂದಿರೋದೇ ಯಾವುದಪ್ಪ ಅಂದರೆ ಸರ್ಚಾರ್ಜ್. ಅಂದರೆ ಅಧಿಕ ಇನ್ಕಮ್ ಟ್ಯಾಕ್ಸನ್ನು ಕಟ್ಟುವಂಥವರಿಗೆ ಅವ್ರ ಮೇಲೆ ಒಂದು ಭಾಗವನ್ನು ತೆರಿಗೆ ಹಾಕಿದರೆ ಅದೇ ಸರ್ಚಾರ್ಜ್ ಅಂತ ಹೇಳ್ತೀವಿ. ನೋಡಿ, ಈಗ ತೆರಿಗೆಯನ್ನು ಹಾಕ್ತಾ ಇರ್ತೀವಿ ಅನೇಕ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ, ಮತ್ತು ಏನು ಮಾಡ್ತೀವಿ ಅಂದರೆ ಸೆಸ್ಸನ್ನು ಹಾಕ್ತಾ ಇದ್ದೀವಿ. ತೆರಿಗೆ ಮೇಲೆ ತೆರಿಗೆ ವಿಧಿಸಿದರೆ ಅದು ಸೆಸ್ ಆಗೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ಸೆಸ್ಸನ್ನು ಈ 0.5 ಯಾವ ಕಾರಣಕ್ಕೋಸ್ಕರ, ಒಂದು ರೀಸನ್ಗೋಸ್ಕರ ಅವ್ರು ಏನು ಮಾಡ್ತಾರೆ ಅದನ್ನು ಕಲೆಕ್ಟ್ ಮಾಡ್ತಾರೆ. ಅದೇ ರೀಸನ್ಗೋಸ್ಕರ ಅವ್ರು ಏನು ಮಾಡ್ತಾರೆ ಇನ್ನು ಅದನ್ನು ಬಳಕೆ ಮಾಡೋದನ್ನು ಕೊಡ್ತಾ ಇದ್ದೀವಿ. ಸ್ವಚ್ಛ ಭಾರತ್ ಮಿಷನ್ಗೆ ಏನು ಮಾಡ್ತೀವಿ ಅಂದರೆ ಬತ್ತದು, ಇದು ಕೃಷಿ ಕಲ್ಯಾಣ ಕೂಡ ಈಗ ಇತ್ತೀಚೆಗೆ ಅದು ಬಂದಿರುವಂಥದ್ದು. ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂತ ಕೇಳಿದರೆ A ಮತ್ತು B ಆಗುತ್ತೆ. ಕೌಶಲ್ಯ ವಿಕಾಸಿಗೆ ಅದು ಇಲ್ಲ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಿದ್ದಾರೆ ಅಂದರೆ ಆಲೂಗಡ್ಡೆ, ಬೇರು ಮಾರ್ಪಾಡು, ಗೆಣಸು ಈ ಥರ ಕೇಳ್ತಾರೆ. ಆಲೂಗಡ್ಡೆ, ಆನಿಯನ್ನು, ಈ ಸ್ವೀಟ್ ಪೊಟೊಟೊ ಇವೆಲ್ಲ ಯಾವುದು ಸಸ್ಯದ ಭಾಗಗಳು ಯಾವುದು? ಬೇರನ, ಕಾಂಡನ, ಎಲೆನ ಅಂತ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಹಾಗಾದರೆ ಆಲೂಗಡ್ಡೆ ನಿಮಗೆ ಗೊತ್ತಿರಲಿರಿ ಏನಪ್ಪ ಅಂದ್ರೆ ಆಲೂಗಡ್ಡೆ ಏನಂದ್ರೆ ಈ ಭೂಮಿಯ ಅಡಿಯ ಕಾಂಡ ಮಾರ್ಪಾಡು, ಆ ಭೂಮಿ ಅಡಿ ಒಳಗಿರ್ತೈತಿಲ್ಲ ಅದು ಕಾಂಡ ಮಾರ್ಪಾಡು. ಗೆಣಸು ಸ್ವೀಟ್ ಪೊಟೊಟೊ ಏನ್ರಿ ಅಂದ್ರೆ ಒಂದು ಬೇರು. ಈ ಗಜ್ಜರಿ ಕೂಡ ಏನಂದ್ರೆ ಕೂಡ ಅದು ಕೂಡ ಬೇರೆನೇ ಆಗಿರ್ತದೆ. ಈ ಕಾಕ್ಟಕ್ಸ್ನ ಮುಖ್ಯ ಕಾಯ ಅನ್ನುವಂಥದ್ದು ಇದು ಕಾಂಡ ಮಾರ್ಪಾಡು. ನೆಪಂಥಿಸ್ ಅನ್ನುವಂಥದ್ದು ಏನಂದರೆ ಇದು ಎಲೆ ಮಾರ್ಪಾಡು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಬನ್ನಿ ಗೆಳೆಯರೆ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ನೆಕ್ಸ್ಟ್ ಏನು ಹೇಳ್ತಾ ಇದ್ದೀವಿ ಅಂತ ಕೇಳಿದರೆ ಸೂರ್ಯನಿಂದ ಇರುವ ದೂರದ ಆಧಾರದ ಮೇಲೆ ಈ ಗ್ರಹಗಳ ಏರಿಕೆಯ ಕ್ರಮ ಅಂತ ಕೇಳ್ತಾರೆ. ಸೂರ್ಯನಿಂದ ಯಾವ್ಯಾವ ಇದೆ ನೋಡಿ, ನೀವೇ ಇಲ್ಲಿ ನೋಡ್ಕೋಬೋದು ಯಾವ್ಯಾವ ಇದ್ದಾವೆ. ಸೂರ್ಯ ಇದ್ದಾನೆ, ಮರ್ಕ್ಯೂರಿ ಇದೆ ಅಂದರೆ ಬುಧ ಗ್ರಹ ಇದೆ, ಎರಡನೇದು ಶುಕ್ರ ಗ್ರಹ ಇದೆ. ಆಪ್ಷನ್ಸು ಶುಕ್ರ ಗ್ರಹನ ಕೊಟ್ಟಿದ್ದಾರೆ. ಹಾಗಾದರೆ ಅರ್ತ್ ಕೊಟ್ಟಿಲ್ಲ, ಅರ್ತ್ ಇದೆ, ಮಾರ್ಸ್ ಕೊಟ್ಟಿದ್ದಾರೆ, ಮಂಗಳವನ್ನು ಕೂಡ ಕೊಟ್ಟಿದ್ದಾರೆ. AB ಕೂಡ ಸೀರಿಯಲ್ ಆಯ್ತು ಈಗ. ಅದೇ ರೀತಿಯಾಗಿ ಗುರು ಕೊಟ್ಟಿಲ್ಲ, ಶನಿ ಕೊಟ್ಟಿದ್ದಾರೆ, ಅದರಲ್ಲಿ ಶನಿ ಕೂಡ ಇದೆ. ಗುರು ಕೊಟ್ಟಿದ್ದಾರೆ ಇಲ್ಲಿ. ಹಾಗಾದರೆ ABDC ಉತ್ತರ ಏನಾಗುತ್ತೆ ರೀ ಆಗುತ್ತೆ. ABDC ಎಲ್ಲಿದೆ ನೋಡ್ರಿ, ಆನ್ಸರ್ 2ರಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ನೀವು ಕೂಡ ಏನು ಮಾಡ್ಬೇಕ್ರಿ ಅಂದರೆ ಸೀರಿಯಲ್ ಆಗಿ ನೆನಪನ್ನು ಇಟ್ಕೊಳ್ಬೇಕು. ಅಂದರೆ ಯಾವುದಂದ್ರೆ ಆರಂಭ ಆಗ್ತವೆ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಇವು ನೆನಪಿಡ್ಬೇಕ್ರಿ. ಪ್ರಾರಂಭದ 4 ಒಳಗ್ರಹಗಳು, ಕೊನೆಯ 4 ಹೊರಗ್ರಹಗಳು ಅಂತ ಕೂಡ ಕರೀತಾರೆ. ಅತಿ ದೊಡ್ಡ ಗ್ರಹ ಗುರು ಗ್ರಹ ಆದರೆ ಅತಿ ಚಿಕ್ಕ ಗ್ರಹ ಬುಧ ಗ್ರಹನೇ ಆಗಿರೋದು. ಅತಿ ಹೆಚ್ಚು ಉಷ್ಣಾಂಶ ಹೊಂದಿರೋ ಗ್ರಹ ಯಾವುದ್ರಿ ಅಂದರೆ ಶುಕ್ರ ಗ್ರಹ ಅಂತ ಹೇಳಬೇಕು. ಭೂಮಿ ಎಷ್ಟನೇ ಗ್ರಹ ಅಂದರೆ ಸೂರ್ಯನಿಂದ 3ನೇ ಗ್ರಹ, ಸೈಜಲ್ಲಿ 4ನೇ ದೊಡ್ಡ ಗ್ರಹ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಸೈಜಲ್ಲಿ 2ನೇ ದೊಡ್ಡ ಗ್ರಹ ಯಾವುದಂದರೆ ಗುರು ನಂತರ ಶನಿನೇ ಇದೆ, ಶನಿ ನಂತರ ಈ ಯುರೇನಸ್ ಇದೆ, ಯುರೇನಸ್ದ ನೆಪ್ಚೂನ್ ಇದೆ. ಇವು ಸೀರಿಯಲ್ ಆಗಿ ದೊಡ್ಡ ಕ್ರಮವಾಗಿ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಬನ್ನಿ ಗೆಳೆಯರೆ ನೆಕ್ಸ್ಟ್ ಕ್ವಶನ್ಸ್ ಏನು ಹೇಳ್ತಾ ಇದೆ ನೋಡೋಣ. ಭೂಮಿಯ ಮೇಲೆ ಒಂದು ಬಲ ವರ್ತಿಸುತ್ತದೆ ಮತ್ತು ಅದು ಸೂರ್ಯನೆಡೆಗೆ ನಿರ್ದೇಶಿತವಾಗಿದೆ ಎಂಬುದನ್ನು ತೋರಿಸಲು ಈ ಪೈಕಿ ಯಾವುದು ಸಾಕ್ಷಿಯಾಗಿದೆ ಅಂತ ಹೇಳ್ತಾರೆ. ಬೀಳುವ ಕಾಯಿಗಳ ದಿಕ್ಕು ಭೂಮಿಯೆಡೆಗೆ ಇರುವುದು. ಇದು ಏನಪ್ಪ ಅಂದರೆ ಭೂಮಿ ಗುರುತಾಕ್ಷಿಣೆಯನ್ನು ತೋರಿಸುವಂಥದ್ದು. ಸೂರ್ಯನ ಸುತ್ತ ಭೂಮಿ ಸುತ್ತುವುದು. ನೋಡ್ರಿ, ಸೂರ್ಯನೆಡೆಗೆ ನಿರ್ದೇಶಿತವಾಗಿದೆ ಅಂತ ಕೇಳಿದರೆ ಸೂರ್ಯನಿಗೆ ಗುರುತ್ವಾಕರ್ಷಣ ಬಲ ಇರುವುದರಿಂದನೇ ಏನಾಗ್ತದೆ ಅಂದರೆ ಭೂಮಿ ಈ ಎಲಿಪ್ಸಿ ಆಕಾರದಲ್ಲಿ ಸೂರ್ಯನನ್ನು ಸುತ್ತೋದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಆನ್ಸರ್ ಏನಾಗುತ್ತೆ ಅಂದರೆ ಸೂರ್ಯನ ಸುತ್ತ ಭೂಮಿ ಸುತ್ತುವುದೇ ಇದಕ್ಕೆ ಆನ್ಸರ್ ಆಗೋದನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ಅಂದರೆ ಈ ಡೆಲ್ಟಾ ಫೋರ್ಸ್ ಎಂಬುದು ವಿದ್ರೋಹಿ, ವಿರೋಧಿ ಅಥವಾ ಪ್ರತಿರಕ್ಷಾ ದಳವಾಗಿದ್ದು ಇದು ಕೆಳಗಿನ ಯಾವ ಭಾರತೀಯ ಸೇನಾ ವಿಭಾಗದಲ್ಲಿದೆ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಯಾವ ಒಂದು ಭಾರತೀಯ ಸೇನಾ ವಿಭಾಗದಲ್ಲಿದೆ ಅಂದರೆ ಇದು ಕಾಲ್ ದಳ ಅಥವಾ ಇಂಡಿಯನ್ ಆರ್ಮಿಯಲ್ಲಿ ಇರೋದನ್ನು ನೋಡ್ತಾ ಇದ್ವಿ. ಆನ್ಸರ್ ಇದೇ ಆಗಿದೆ. ನೆಕ್ಸ್ಟ್ ಏನು ಕೇಳ್ತಾ ಅಂದರೆ
11ನೇ ಸೆಪ್ಟೆಂಬರ್ರಂದು ಭಾರತ, ಅಫ್ಘಾನಿಸ್ತಾನ ಮತ್ತು ಇರಾನ್ಗಳ ನಡುವಣ ಮೊದಲ ಬಾರಿಗೆ ತ್ರಿಪಕ್ಷೀಯ ಸಭೆಯು ಈ ಕೆಳಗಿನ ಯಾವ ನಗರದಲ್ಲಿ ಜರುಗಿತ್ತು ಅಂತ ಕೇಳ್ತಿದ್ರೆ, ಇದು ಕರೆಂಟ್ ಅಫೇರ್ಸ್ ಆಗೈತಿ. ಆವಾಗ ಕಾಬೂಲ್ದಲ್ಲಿ ನಡೆದಿರೋದು. ಹಾಗಾದರೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ 2018 ಅನ್ನು ಪ್ರತಿ ವರ್ಷವೂ ಸೆಪ್ಟೆಂಬರ್ 8ರಿಂದ ಆಚರಣೆ ಮಾಡ್ತೀವಿ. ಅದರ ಆಶಯ ಏನು ಅಂತ ಕೇಳ್ತಿದ್ದಾರೆ. 2018 ಬೇಡ ನಮಗೆ, 2024 ಆಶಯ ಏನು? ಇಂಟರ್ನ್ಯಾಷನಲ್ ಲಿಟ್ರೇಸಿ ಡೇ ಸೆಪ್ಟೆಂಬರ್ 8 ಆಚರಣೆ ಮಾಡ್ತೀವಿ. ಅದರ ಆಶಯ ಏನಪ್ಪ ಅಂದ್ರೆ ನೋಡಿರಿ, ಪ್ರಮೋಟಿಂಗ್ ಮಲ್ಟಿಲಿಂಗ್ವಲ್ ಎಜುಕೇಷನ್, ಲಿಟ್ರಸಿ ಫಾರ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪೀಸ್ ಅನ್ನೋದನ್ನು ನೋಡ್ತಾ ಇದ್ದೀವಿ. 2024 ಆಶಯ ಆಗಿದೆ ಇದು. ಹಾಗಾದರೆ US ಓಪನ್ 2018 ಪುರುಷರದ್ದು ಕೇಳ್ತಾ ಇದ್ದಾರೆ. ನಮಗೇನು ಬೇಡ್ರಿ ಅಂದ್ರೆ ಇದು ಬೇಡ. ಹಾಗಾದ್ರೆ ಬೇಕಾಗಿರೋದು ಯಾವುದ್ರಿ ಅಂತ ಕೇಳಿದ್ರೆ 2024 ಪೂರ್ತಿ ಈ ಗ್ರ್ಯಾಂಡ್ ಸ್ಲ್ಯಾಮ್ಗಳನ್ನು ನೋಡಬೇಕಾಗುತ್ತದೆ. ಹಾಗಾದರೆ ಒಂದು ಕಡೆ ಮೆನ್ಸ್ ಇದೆ, ಇನ್ನೊಂದು ಕಡೆ ವುಮೆನ್ಸ್ ಇದೆ. ಹಾಗಾದರೆ ಆಸ್ಟ್ರೇಲಿಯಾ ಓಪನ್ ಹೊಡೆದವರು ಯಾರು ಅಂತ ಕೇಳಿದ್ರೆ ಈ ಜೆನ್ನಿಕ್ ಸಿನ್ನರ್ ಅವರು ಗೆದ್ದಿರೋದು. ಮತ್ತು ಅಮೇರಿಕಾನು ಕೂಡ USA ಕೊನೆಯದಾಗಿ ನಡೀತಲ್ಲ, ಅದು ಅಮೇರಿಕನ್ಗಳು ಗೆದ್ದವರು ಈ ಜೆನ್ನಿಕ್ ಸಿನ್ನರ್ ಅವರು ಅಂತ ಹೇಳೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಫ್ರೆಂಚ್ ಓಪನ್ ಹೊಡೆದವರು ಕಾರ್ಲಸ್ ಅಲ್ಕರಾಜ್ ಮತ್ತು ಈ ವಿಂಬಲ್ಡನ್ ಹೊಡೆದವರು ಕೂಡ ಈ ಕಾರ್ಲಸ್ ಅಲ್ಕರಾಜ್ ಸ್ಪೇನ್ ದೇಶದವರು ಗೆದ್ದಿರೋದನ್ನು ನೋಡ್ತಾ ಇದ್ದೀವಿ ಪುರುಷರ ಸಿಂಗಲ್ಸ್ನಲ್ಲಿ. ಹಾಗಾದರೆ ಮಹಿಳಾ ವುಮೆನ್ಸಲ್ಲಿ ಏನಾಗಿದೆ? 2024 ಆಸ್ಟ್ರೇಲಿಯಾ ಓಪನ್ ಗೆದ್ದವರು ಈ ಅರೇನಾ ಸಬಲೆಂಕಾ ಬೆಲಾರಸ್ದವ್ರು ಗೆದ್ದಿದ್ದಾರೆ. US ಓಪನ್ ಕೂಡ ಅವರೇ ಗೆದ್ದಿರೋದು. ನೋಡ್ರಿ, ನೆನ್ಪಿಟ್ಕೊಳ್ಳೋಕ್ಕೆ ಫಸ್ಟು ಲಾಸ್ಟು ಲೇಡಿ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಇವರು ಅವರೇ ಇದ್ದಾರೆ. ಹಾಗಾದರೆ ಈ ಫ್ರೆಂಚ್ ಓಪನನ್ನು ಗೆದ್ದವರು ಯಾರು ಅಂತ ಕೇಳಿದರೆ ಈಗ ಟೆಕ್ಕು ಪೋಲ್ಯಾಂಡ್ ದೇಶದವರು, ಇನ್ನು ಬಾರ್ಬೋರಾ ಅದರಲ್ಲ ಅವರು ಏನಪ್ಪ ಅಂದರೆ ಜಕ್ ಗಣರಾಜ್ಯದವರು, ಇವರು ವಿಂಬಲ್ಡನ್ ಗೆದ್ದಿರೋದನ್ನು ನೋಡ್ತಾ ಇದ್ದೀವಿ. ಈ ಲಿಸ್ಟನ್ನು ಒಂದ್ಸಲ ನೀವು ನೀಟಾಗಿ ನೋಡಿರಿ. ಮೊನ್ನೆ KE ಎಕ್ಸಾಮ್ದಲ್ಲಿ ಇದ್ರ ರನ್ನರ್ ಅಪ್ ಯಾರು ಅಂತ ಕೂಡ ಕೇಳಿದ್ದಾರೆ ಎಕ್ಸಾಮ್ದಲ್ಲಿ. ಯಾಕಂದ್ರೆ ನಾವೆಲ್ಲರೂ ವಿನ್ನರ್ಸನ್ನು ನಾವು ನೆನ್ಪಿಟ್ಕೊಂಡಿರ್ತೀವಿ, ಅವರು ರನ್ನರ್ ಅಪ್ಪನ್ನು ನೆನ್ಪಿಟ್ಕೊಳ್ಳಲ್ಲ ಅಂತ ಅವ್ರಿಗೆ ಗೊತ್ತು. ರನ್ನರ್ ಅಪ್ ಯಾರು ನೆನ್ಪಿಟ್ಕೊಂಡಿರ್ತಾರೆ ಅವರು ಕೂಡ ಎಕ್ಸಾಮ್ದಲ್ಲಿ ಟಿಕ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಹೋಗೋಣ. ಮತ್ತು ಅವನ್ನೆಲ್ಲ ಆ ರೀತಿ ಬೈಪಟ್ ಮಾಡ್ಬೇಕಾ ಅಂತ ನೀವು ನೆನ್ಪಿಡ್ಬೇಕಾ ಅಂತ ಕೇಳಿದರೆ, ನಾವು ಕೆಲವು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಏನು ಮಾಡ್ಬೇಕು ರೀ, ನಾವು ನೆನ್ಪಿಟ್ಕೋಬೇಕು. ಈಗ DPSP ಮೇಲೆ ಆರ್ಟಿಕಲ್ ಕೇಳ್ತಾ ಇದ್ದಾರೆ ಅಂತ ಕೇಳಿದರೆ ಒಂದು ಸಲ ಕನ್ಫರ್ಮ್ ಆಗಿ ಬೈಪಟ್ ಮಾಡೇ ಬಿಡಬೇಕು. ಅದೇ ರೀತಿ ರಿಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಬೈಪಟನೇ ಮಾಡ್ತಾ ಇರಬೇಕು. ಅಂದರೆ ಯಾವ ಕೆಟಗರಿ ಒಳಗೆ ಕೇಳ್ತಾ ಇದ್ದಾರೆ ಅನ್ನೋಂಥದ್ದು ಅದನ್ನ ಪಕ್ಕ ನೆನ್ಪಿಟ್ಕೋಬೇಕು. ಎಲ್ಲೋ ಒಂದು ಪ್ರಶ್ನೆ MBBS ಮಾಡ್ತಾರಲ್ಲ, ಅಲ್ಲಿದೊಂದು ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರೆ ಹೋಗಿ MBBS ಬುಕ್ಸ್ಗಳನ್ನು ನಾವು ಓದಬಾರ್ದು. ಅಂದರೆ ಕೆಲವೊಂದು ಎಕ್ಸೆಪ್ಷನಲ್ ಕ್ವಶನ್ ಎಲ್ಲನೂ ಬರಬೇಕಂತ ನಮಗೇನು ಇಲ್ಲ. ಓಕೆನಾ? ಬಿಟ್ಟು ಬರೋದು ಕೂಡ ಒಂದು ಒಳ್ಳೆಯ ಲಾಜಿಕ್, ಯಾಕಂದರೆ ಅದು ಮೈನಸ್ ಇರುತ್ತದೆ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಒರಿಸ್ಸಾ ಅಸೆಂಬ್ಲಿಯು ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಸ್ಥಾಪಿಸಲಿಕ್ಕಾಗಿ ಇತ್ತೀಚೆಗೆ ಒಂದು ಠರಾವನ್ನು ಹೊರಡಿಸಿದ್ದು, ಸಂವಿಧಾನದ ಯಾವ ಕಲಮಿನಡಿ ಠರಾವನ್ನು ಹೊರಡಿಸಬಹುದು ಅಂತ ಕೇಳ್ತಿದ್ದಾರೆ. ಯಾವ ಠರಾವು ಅಂತ ಕೇಳಿದ್ರೆ 169ನೇ ಕಲಮು ಏನಂತಂದರೆ ವಿಧಾನ ಪರಿಷತ್ ಸ್ಥಾಪನೆಗೆ ಅವಕಾಶ ಮಾಡಿಕೊಡೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಹೇಗೆ ಅದು ವಿಧಾನ ಪರಿಷತ್ ಸ್ಥಾಪನೆ ಮಾಡ್ಬೋದು ಅಂತ ಕೇಳಿದ್ರೆ, ವಿಧಾನ ಪರಿಷತ್ತಲ್ಲಿ ಒಂದು ರಾಜ್ಯದ ವಿಧಾನ ಪರಿಷತ್ತಲ್ಲಿ 2/3 ಅಂದರೆ ವಿಶೇಷ ಬಹುಮತವನ್ನು ಒಂದು ರೆವಲ್ಯೂಷನನ್ನು ಪಾಸ್ ಮಾಡಿ ನಾವು ಏನು ಮಾಡಬೇಕ್ರಿ, ಸಂಸತ್ತಿಗೆ ಕಳಿಸ್ಬೇಕು. ಸಂಸತ್ತು ಇದನ್ನು ಸರಳ ಬಹುಮತದಿಂದ ಪಾಸ್ ಮಾಡಬೇಕು ಸಂಸತ್ತಿನಲ್ಲಿ. ಆಮೇಲೆ ರಾಷ್ಟ್ರಪತಿ ಸಹಿ ಆದರೆ ಏನಾಗ್ತೈತೆ ಅಂತ ಕೇಳಿದ್ರೆ ಇದು, ಅಥವಾ ಈ ಸಂಸತ್ತಿನ ಪಾಸ್ ಆದರೆ ಕೂಡ ವಿಧಾನ ಪರಿಷತ್ ಜಾರಿ ಆಗೋದನ್ನು ನೋಡ್ತಾ ಇದ್ವಿ. ಇದನ್ನು ಜಾರಿಗೊಳಿಸೋದಾಗಿರ್ಬೋದು, ರದ್ದುಗೊಳಿಸೋದು ಇದೇ ಮಾಡೆಲ್ ಆಗಿ ಇರೋದು. ನಮಗೆ ಬೇಡ ಅಂತ ಹೇಳಿದ್ರು ಕೂಡ ಏನು ಮಾಡ್ಬೇಕ್ರಿ, ಇತ್ತೀಚೆಗೆ ನಮಗೆ ವಿಧಾನ ಪರಿಷತ್ ಬೇಡ ಅಂತಲೇ ಹೇಳೇನೆ ಆಂಧ್ರದವ್ರು ಹೇಳಿದರು, ಒಂದು ರೆವಲ್ಯೂಷನ್ ಪಾಸ್ ಮಾಡಿದ್ರು, ಅದು ಸಂಸತ್ತಿಗೆ ಪಾಸ್ ಆಗಲಿಲ್ಲ. ಒರಿಸ್ಸಾದವರು ಕೂಡ ಇಲ್ಲಿ ತಮ್ಮ ನಿರ್ಣಯ ಪಾಸ್ ಮಾಡಿದರೆ ಅದು ಸಂಸತ್ತಿನಲ್ಲಿ ಪಾಸ್ ಆಗಿಲ್ಲ. ಅಂದರೆ ಎರಡೂ ಕಡೆ ಆಗಲೇಬೇಕು. ಸಂಸತ್ತಿನಲ್ಲಿ ಸರಳ ಮೆಜಾರಿಟಿ ಮತ್ತು ರಾಜ್ಯದಲ್ಲಿ ವಿಶೇಷ ಮೆಜಾರಿಟಿ, ಇದು ಗೊತ್ತಿರಬೇಕು ರದ್ದು ಮಾಡಲು ಮತ್ತು ಸ್ಥಾಪನೆ ಮಾಡಲು. ಹಾಗಾದರೆ ಎಷ್ಟು ಈಗ ವಿಧಾನ ಪರಿಷತ್ ಸ್ಟೇಟ್ಗಳು ಇದ್ದಾವೆ ಅಂತ ಕೇಳಿದರೆ 6 ಇದ್ದಾವೆ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಯಾವ್ಯಾವು ಅಂತ ಕೇಳಿದರೆ, ಒಮ್ಮೆ ನೀವು ನೆನಪಿಡಬೇಕು, ಈ ತಂಬಾಕು ಅಂತ ಹೇಳಿ ನಾವು ನೆನಪಿಡ್ತೀವಿ. ತಂಬಾಕು ಅಥವಾ ಅಲ್ಲಿ ಬರೀಬೇಕು ಆ್ಯಕ್ಚುಲಿ. ಅದನ್ನು ಏನಪ್ಪ ಅಂದ್ರೆ ಈ ತೆಲಂಗಾಣ ಇದೆ, ಆಂಧ್ರ ಇದೆ, ಮಧ್ಯಪ್ರದೇಶ ಇದೆ, ಬಿಹಾರ್ ಇದೆ. ಅಂದರೆ ಉತ್ತರ ಪ್ರದೇಶ, ಕೇಂದ್ರ ಕರ್ನಾಟಕದಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಬನ್ನಿಗಳೇ, ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾ ಇದೆ ಅಂದರೆ, ಮರುಭೂಮಿ ಮತ್ತು ನೆಲೆ ಬಗ್ಗೆ ಕೇಳ್ತಾ ಇದ್ದಾರೆ. ಹಾಗಾದರೆ ಚೂಹಾನ್, ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಇದನ್ನು ಡಿಸ್ಕಷನ್ ಮಾಡಿದ್ದೀನಿ. ಚೂಹಾನ್ ಮರುಭೂಮಿ ಎಲ್ಲಿ ಬರ್ತೈತೆ ಅಂದ್ರೆ ಇದು ಉತ್ತರ ಅಮೆರಿಕಾದಲ್ಲಿ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಉತ್ತರ ಅಮೆರಿಕಾದಲ್ಲಿ ಕಂಡುಬರುತ್ತದೆ. ಗಿಬ್ಸನ್ ಮರುಭೂಮಿಯಲ್ಲಿ, ಥಾರ್ ಮರುಭೂಮಿ ಭಾರತದಲ್ಲಿ ಕಂಡುಬರ್ತಾ ಇದೆ. ಕಲಹರಿ ಮರುಭೂಮಿ ಎಲ್ಲಿ ಕಂಡುಬರ್ತಾ ಇದೆ ಅಂತ ಕೇಳಿದ್ರೆ ಆಫ್ರಿಕಾದಲ್ಲಿ. ಗಿಬ್ಸನ್ ಮರುಭೂಮಿ ಎಲ್ಲಿದೆ ಅಂತ ಕೇಳಿದ್ರೆ ನೀವು
ಆಸ್ಟ್ರೇಲಿಯಾದಲ್ಲಿ ಕಂಡುಬರೋದು ನೋಡ್ತೀವಿ. ಆಸ್ಟ್ರೇಲಿಯಾನ ಏನಂತ ಕರೀತಾರೆ, ಮರುಭೂಮಿಗಳ ಖಂಡ ಅಂತ ಕರೀತಾರೆ. ಹಾಗಾದರೆ ನಾವು ಪ್ರಮುಖವಾಗಿರೋ ಮರುಭೂಮಿಗಳು ವರ್ಲ್ಡ್ದಲ್ಲಿ ಕಂಡುಬರುವಂಥದ್ದು ನೋಡೋಣ. ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ನೋಡ್ತಾ ಇದ್ದರೆ ಗಿಬ್ಸನ್ ಇಲ್ಲೇ ಇದೆ. ಆದರೆ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಅಲ್ಲಿ ದೊಡ್ಡದಾಗಿರುವಂಥದ್ದು. ಗ್ರೇಟ್ ಸ್ಯಾಂಡಿ ಇದೆ, ಗಿಬ್ಸನ್ ಇದೆ, ಗ್ರೇಟ್ ವಿಕ್ಟೋರಿಯಾ ಇದೆ, ಹೌದಾ. ಇವೆಲ್ಲ ಕೂಡ ಏನಾಗಿದೆ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥದ್ದು. ಗೋಬಿ ಮರುಭೂಮಿ ಏಷ್ಯಾದಲ್ಲಿ ಕಂಡುಬರುವಂಥದ್ದು. ಮಂಗೋಲಿಯಾ ಮತ್ತು ಚೀನಾ ಮಧ್ಯೆ ಅಂತ ಹೇಳ್ತೀವಿ. ಥಾರ್ ಮರುಭೂಮಿ ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಮತ್ತು ಭಾರತದ ಮಧ್ಯೆ ಏನಾಗಿದೆ ಕಂಡುಬರ್ತೈತಿ. ಮೋಸ್ಟ್ ಸಿವಿಲೈಸ್ಡ್ ಡೆಸರ್ಟ್ ಅಂತ ಕರಿತೀವಿ, ನಾಗರಿಕತೆಯನ್ನು ಹೊಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ, ಸಹರಾ ಮರುಭೂಮಿ ನಿಮಗೆ ಗೊತ್ತಿರಬೇಕ್ರಿ. ಅದು ಏನಾಗಿತ್ತು ಅಂದರೆ ಅತಿ ಬಿಸಿ ಮರುಭೂಮಿ, ಪ್ರಪಂಚದ ಅತಿ ದೊಡ್ಡದು. ಹಾಗಾದರೆ ಅತಿ ದೊಡ್ಡ ಮರುಭೂಮಿ ಯಾವುದು ಅಂದರೆ ಇಲ್ಲಿ ಅಂಟಾರ್ಟಿಕಾದಲ್ಲಿ ಕಂಡುಬರೋದೇ ಅತಿ ದೊಡ್ಡ ಮರುಭೂಮಿ. ಇದು ಕೋಲ್ಡ್ ಮರುಭೂಮಿ ಆಗಿದೆ. ಬಿಸಿ ಮರುಭೂಮಿ ಸಹರಾ, ಕೋಲ್ಡ್ ಮರುಭೂಮಿ ಅಂಟಾರ್ಟಿಕಾ. ಟೋಟಲ್ದೊಳಗೆ ಸೈಜ್ ಒಳಗೆ ಯಾವುದಂದ್ರೆ ಅಂಟಾರ್ಟಿಕಾ ಅಂತ ಹೇಳ್ಬೇಕು. ಹಾಗಾದರೆ ಇನ್ನೂ ಕೂಡ ಎಕ್ಸಾಮ್ದಾಗ ಕೇಳಿದರೆ ಇಲ್ಲಿ ಕಲಹರಿ ಮರುಭೂಮಿ ಕೂಡ ಆಫ್ರಿಕಾದಲ್ಲಿ ಕಂಡುಬರ್ತೈತಿ. ನಬೀಬಿ ಕೂಡ ಏನಾಗ್ತದೆ ಆಫ್ರಿಕಾದಲ್ಲಿ ಕಂಡುಬರುವುದು. ಇನ್ನು ಅದೇ ರೀತಿಯಾಗಿ ದಕ್ಷಿಣ ಅಮೆರಿಕಾದಲ್ಲಿ ಎರಡು ಬರ್ತವೆ. ಚಿಲಿ ದೇಶದಲ್ಲಿ ಅಟಕಾಮ, ಇನ್ನೊಂದು ಈ ಅರ್ಜೆಂಟೈನಾದಲ್ಲಿ ಪೆಟಗೋನಿಯಾ ಮರುಭೂಮಿಯನ್ನು ಕಂಡುಬರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಮರುಭೂಮಿ ಇಲ್ಲದ ಖಂಡ ಯಾವುದು ಅಂತ ಕೇಳಿದರೆ ನೀವೇನು ಹೇಳಬೇಕ್ರಿ ಅಂತ ಕೇಳಿದ್ರೆ ಅದು ಯುರೋಪ್ ಅಂತ ಹೇಳ್ತಾ ಇದ್ವಿ. ಉತ್ತರ ಅಮೆರಿಕಾದಲ್ಲಿ ನೋಡ್ರಿ ಗ್ರೇಟ್ ಬೆಸಿನ್ ಇದೆ. ಅದೇ ರೀತಿಯಾಗಿ ಮೊಜೋವಾ ಅಂತ ಇದೆ, ಸೊನಾರ್ನ ಅಂತ ಇದೆ. ಅದೇ ರೀತಿಯಾಗಿ ಇಲ್ಲಿ ಎಕ್ಸಾಮ್ದಾಗ ಕೇಳಿರದೆ ಇದೇನೆ, ಏನಂತ ಕೇಳಿದರೆ ಚೂಹಾನ್ ಅಂತೇಳಿ ಆಪ್ಷನ್ಸ್ ಒಳಗೆ ನೀವು ಇಲ್ಲಿ ನೋಡ್ಬೋದು ಒಂದೇದೇನೆ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಕ್ವಶನ್ಸ್ ಏನು ಹೇಳ್ತಾ ಇದೆ ಅಂತ ನೋಡೋಣ. ವೆಂಗಿ ಚಾಲುಕ್ಯರ ಮನೆತನದ ಸ್ಥಾಪಕರು ಕೆಳಗಂಡವರಲ್ಲಿ ಯಾರು ಅಂತ ಕೇಳ್ತಿದ್ರು. ಹಾಗಾದರೆ ಬಾದಾಮಿ ಚಾಲುಕ್ಯರು ಅಂತ ಕೇಳಿದಿರಿ, ಕಲ್ಯಾಣಿ ಚಾಲುಕ್ಯರು ಅಂತ ಕೇಳಿದಿರಿ, ಇವರು ವೆಂಗಿ ಚಾಲುಕ್ಯರು ಅಂತ ಬರ್ತಾರಂತ ಗೊತ್ತಾಯ್ತು ಈಗ. ಹಾಗಾದರೆ ಇದರ ಸ್ಥಾಪಕ ಯಾರು ಅಂತ ಕೇಳಿದರೆ ಇದರ ಸ್ಥಾಪಕ ವಿಷ್ಣುವರ್ಧನ. ಹಾಗಾದರೆ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಅಂತ ಕೇಳಿದರೆ ಈ ಒಂದೇ ಆಪ್ಷನ್ಸಲ್ಲಿ ಇದಾರಲ್ಲ ಇವರೇ ಜಯಸಿಂಹ. ಹಾಗಾದರೆ ಬಾದಾಮಿ ಚಾಲುಕ್ಯರ ಕೊನೆಯ ರಾಜ್ಯ ಯಾರು ಅಂದರೆ ನಿಮ್ಗೆ ಗೊತ್ತಿರಲಿ ಎರಡನೇ ಕೀರ್ತಿವರ್ಮ ಅಂತ ಹೇಳ್ತೀವಿ. ಎರಡನೇ ಕೀರ್ತಿವರ್ಮ ಅಂತ ನೆನಪಿಡ್ರಿ. ಅದೇ ರೀತಿಯಾಗಿ ಈ ಕಲ್ಯಾಣ ಚಾಲುಕ್ಯರ ಸ್ಥಾಪಕ ಯಾರಂದ್ರೆ ಎರಡನೇ ತೈಲಪ. ಕಲ್ಯಾಣ ಚಾಲುಕ್ಯರ ಸ್ಥಾಪಕ ಎರಡನೇ ತೈಲಪ, ಕೊನೆಯ ಅರಸ ನಾಲ್ಕನೇ ಸೋಮೇಶ್ವರ ಅಂತ ನೀವು ನೆನಪಿಟ್ಟುಕೊಳ್ಬೇಕು. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳ್ತಾ ಇದ್ದಾರೆ ಅವರು. ಹಾಗಾದರೆ ನೆಹರು ವರದಿ 1928 ಸರಿಯಾಗಿದೆ. ಪೂರ್ಣ ಸ್ವರಾಜ್ 1929 ಇದು ಕೂಡ ಸರಿಯಾಗಿದೆ. ದಂಡಿ ಮಾರ್ಚ್ ಪ್ರಾರಂಭ 1930 ಇದು ಕೂಡ ಸರಿಯಾಗಿದೆ. ಗಾಂಧಿಯವರ ಒಪ್ಪಂದ ಇದು ತಪ್ಪಾಗಿದೆ. ಹಾಗಾದರೆ ಡಿ ತಪ್ಪಾಗಿದೆ. ಡಿ ಇಲ್ಲಿ ಆಪ್ಷನ್ಸ್ ಇದೆ, ಇದು ಆಪ್ಷನ್ಸ್ ಇದೆ, ಇಲ್ಲಿ ಆಪ್ಷನ್ಸ್ ಇದೆ. ಹಾಗಾದರೆ ಆಬ್ವಿಯಸ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂತ ಕೇಳಿದರೆ 3 ಆಗುತ್ತೆ. ಎ ಮತ್ತು ಸಿ ಮಾತ್ರ ಕೊಟ್ಟಿದ್ದಾರಲ್ಲ. ಹಾಗಾದರೆ ಇದು ಪೂರ್ಣ ಸ್ವರಾಜ್ ಯಾಕೆ ತಪ್ಪಾಗಿದೆ? ಆ್ಯಕ್ಚುಲಿ ಸ್ವರಾಜ್ ಯಾಕೆ ತಪ್ಪು ಕೊಟ್ಟಿದ್ದಾರೆ ಅಂದರೆ ದ ಡಿಕ್ಲರೇಷನ್ ಆಫ್ ಈ ಪೂರ್ಣ ಸ್ವರಾಜ್ ಅಥವಾ ಈ ಟೋಟಲ್ ಇಂಡಿಪೆಂಡೆನ್ಸ್ ಈ ರೆವಲ್ಯೂಷನನ್ನು ಪಾಸ್ ಮಾಡಿದ್ದು 1929. ಆದರೆ ಇದನ್ನು ನಿಮಗೆ ಗೊತ್ತಿರಲಿ ಜನವರಿ 26, 1930ರಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡ್ತಾರೆ ಅಂಥೇಳಿ. ಅದು ಅಂದರೆ ಡಿಕ್ಲರೇಷನ್ ಮಾಡಿರೋದು ಯಾವಾಗ್ರಿ ಅಂದರೆ ಜನವರಿ 26, 1930. ಆ ನೆನಪಿಗಾಗಿ ನಾವು ಸಂವಿಧಾನವನ್ನು ಜಾರಿಗೆ ತಂದಿರೋದನ್ನು ನೋಡ್ತಾ ಇದ್ದೀವಿ. ಆದರೆ ಇದನ್ನು ಯಾಕೆ ತಪ್ಪು ಕೊಟ್ಟಿದ್ದಾರೆ ಅಂದರೆ ಅವರು ಘೋಷಣೆ ಮಾಡಿದ್ದಾರೆ, ಆದರೆ ಡಿಕ್ಲರೇಷನ್ ಮಾಡಿರೋದು ಯಾವಾಗಂದರೆ ಡಿಕ್ಲರೇಷನ್ ಮಾಡಿದ್ದಾರೆ, ಆದರೆ ಅದನ್ನು ಜಾರಿಗೆ ತಂದಿರೋದು ಜನವರಿ 26, 1930 ಇರೋದ್ರಿಂದ ಅದು ತಪ್ಪು ಕೊಟ್ಟಿದ್ದಾರೆ ಅಂತ ನಂಗೆ ಅನಿಸ್ತಾ ಇದೆ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಹೋಗೋಣ. ಕದಂಬ ರಾಜ್ಯದ ಸ್ಥಾಪಕ ಯಾರು ಮತ್ತು ಇವರ ಮುಖ್ಯ ರಾಜಧಾನಿ ನಗರ ಯಾವುದು? ನಿಮ್ಗೆ ಗೊತ್ತು, ಕರ್ನಾಟಕವನ್ನು ಆಳಿದ ಕನ್ನಡದ ಮನೆತನ, ಮೊದಲ ಕನ್ನಡ ಮನೆತನ ಯಾವುದು ಅಂದರೆ ಅದು ಕದಂಬ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಸ್ಥಾಪಕರು ಮಯೂರವರ್ಮ ಮತ್ತು ಅವರ ರಾಜಧಾನಿ ಬನವಾಸಿಯಾಗಿತ್ತು. ಬನವಾಸಿ ಯಾವ ನದಿ ದಂಡೆ ಮೇಲೆ ಇದೆ ಅಂತ ಕೇಳಿದರೆ ವರದಾ ನದಿ ದಂಡೆ ಮೇಲೆ ಅಂತ ಹೇಳ್ಬೇಕು. ಬನವಾಸಿ ಹಳೆಯ ಹೆಸರು ವೈಜಯಂತಿ ಅಂತೇಳಿ. ಟಾಲೆಮಿ ಇದನ್ನು ಏನಂತ ಕರಿತಾನೆ ಅಂದರೆ ಬೈಜಂಟಿನಾ ಅಂತ ಕರಿತಾನೆ. ಇದು ಬನವಾಸಿ ಒಂದೇ ರಾಜಧಾನಿ ಆಗಿಲಾಗಿತ್ತು. ಇದು ಉಚ್ಚಂಗಿ ಆಗಿತ್ತು, ತ್ರಿಪರ್ವತ ಆಗಿತ್ತು, ಹಲಸಿ ಆಗಿತ್ತು. ಹಾಗಾದರೆ ಕರ್ನಾಟಕವನ್ನು ಆಳಿದ ಮನೆತನ ಯಾವುದ್ರಿ ಅಂತ ಕೇಳಿದ್ರೆ ಕರ್ನಾಟಕವನ್ನು ಆಳಿದ ಮನೆತನ ಯಾವುದ್ರಿ ಅಂದ್ರೆ ಫಸ್ಟಕ್ಕೆ ಮೌರ್ಯರು ಅಂತ ಹೇಳಬೇಕು ನಾವು. ಆ್ಯಕ್ಚುಲಿ ಪದ್ಮಪುರಾಣ ಪ್ರಕಾರ ನಂದರು ಕೂಡ ಆಳ್ವಿಕೆ ಮಾಡಿದ್ರು ಅಂತ ಹೇಳ್ತಾರೆ, ಆದರೆ ಸರಿಯಾದ ಸಾಕ್ಷಿಗಳಿಲ್ಲ, ಅದನ್ನ ಬಿಡ್ರಿ. ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಮೌರ್ಯರು ಅಂತ ಹೇಳ್ತೀವಿ. ಸುವರ್ಣಗಿರಿ ದಕ್ಷಿಣದ ರಾಜಧಾನಿ ಆಗಿರೋ ನೋಡ್ತೀವಿ. ಕರ್ನಾಟಕವನ್ನು ಆಳಿದ ದಕ್ಷಿಣದ ರಾಜ ಮನೆತನ ಅಂತ ಕೇಳ್ಬೋದು, ಅಥವಾ ಕರ್ನಾಟಕವನ್ನು ಆಳಿದ ಸಂಪೂರ್ಣ ಕರ್ನಾಟಕವನ್ನು ಆಳಿದ ಮನೆತನ ಯಾವುದು ಅಂತ ಕೇಳಿದ್ರೆ ಶಾತವಾಹನರು ಹೇಳ್ಬೇಕು. ಅದೇ ರೀತಿಯಾಗಿ ಕರ್ನಾಟಕವನ್ನು ಆಳಿದ ಕನ್ನಡದ ಮನೆತನ ಯಾವುದು ಅಂತ ಕೇಳಿದ್ರೆ ಈ ಕದಂಬರು ಅಂತ ಹೇಳಬೇಕು. ಹಾಗಾದರೆ ಈ ಕದಂಬರದ ಬಗ್ಗೆ ಎಲ್ಲಿಂದ ಎಲ್ಲಿಗೆ ಆಯ್ಕೆ ಮಾಡ್ತಾರೆ ಅಂತ ಕೇಳಿದ್ರೆ ಇವರು 345ರಿಂದ
540ರವರೆಗೆ ಈ ಆಳ್ವಿಕೆ ಮಾಡೋದನ್ನು ನೋಡ್ತಾ ಇದ್ದೀವಿ. ಇವರ ಲಾಂಛನ ಏನಾಗಿತ್ತು ಅಂತ ಕೇಳಿದರೆ ಸಿಂಹ ಆಗಿತ್ತು ಇವರ ಲಾಂಛನ. ಇವರು ಧ್ವಜ ವಾನರ ಧ್ವಜ ಅಂತ ಕೇಳ್ತೀವಿ. ಹಾಗಾದ್ರೆ ಇವರ ಆಡಳಿತ ಭಾಷೆ ಮೊನ್ನೆ SD ಅಲ್ಲಿ ಕೇಳಿರೋದು ಪ್ರಾಕೃತ ಸಂಸ್ಕೃತ ಕನ್ನಡ ಅಂತ ಹೇಳ್ಬೇಕು ನಾವು. ಹಾಗಾದರೆ ಇವ್ರದ್ದು ಪ್ರಸಿದ್ಧ ಅರಸ ಕಾಕುಸ್ಥವರ್ಮ, ಕೊನೆಯ ಅರಸ ಹರಿವರ್ಮ ಅಂತ ಹೇಳ್ಬೇಕು. ಕೊನೆಯ ಅರಸ ಯಾರ್ರಿ ಅಂದ್ರೆ ಹರಿವರ್ಮ. ನೋಡ್ರಿ ಒಂದೊಂದ್ಸಲ ಎಕ್ಸಾಮ್ದಾಗ ಇಲ್ಲಿ ಕಾಕುಸ್ಥವರ್ಮನೇ ಇದ್ದಾನೆ, ಶಾಂತಿವರ್ಮ ಎಲ್ಲ ಇದ್ದಾನೆ. ಹಾನಗಲ್ ಗೋವಾ ಅನ್ನೋದು ಏನ್ರಿ ಅಂದರೆ ಹಾನಗಲ್ ಕದಂಬರು, ಗೋವಾ ಕದಂಬರು, ಹಲಸಿ ಕದಂಬರು ಆಮೇಲೆ ಬರೋದನ್ನು ನೋಡ್ತಾ ಇದ್ವಿ. ಸೀರಿಯಲ್ ಆಗಿ KSL ಎಕ್ಸಾಮ್ದಾಗ ಕೇಳಿದ್ರು ರಾಜಮನೆತನಗಳು. ಒಬ್ಬರ ನಂತರ ಒಬ್ರು ಯಾರು ಬರ್ತಾರೆ? ಫಸ್ಟಕ್ಕೆ ಯಾರು ಬರ್ತಾರೆ? ಮಯೂರವರ್ಮ ಬರ್ತಾನೆ. ನಂತರ ಯಾರು ಬರ್ತಾರೆ ಅಂದರೆ ಕಂಗವರ್ಮ ಬರ್ತಾರೆ. ಕಂಗವರ್ಮ ನಂತರ ಭಗೀರಥವರ್ಮ. ಭಗೀರಥವರ್ಮ ಬಂದಮೇಲೆ ಕಾಕುಸ್ಥವರ್ಮ. ಕಾಕುಸ್ಥವರ್ಮ ಬಂದಮೇಲೆ ಶಾಂತಿವರ್ಮ ಬರ್ತಾರೆ. ಶಾಂತಿವರ್ಮ ಆದಮೇಲೆ ಮುರುಗೇಶವರ್ಮ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವ್ರ ಬಗ್ಗೆ ಇರುವಂತಹ ಶಾಸನ ಕೂಡ ಇಂಪಾರ್ಟೆಂಟು. ಯಾವ್ಯಾವ? ಚಂದ್ರವಳ್ಳಿ ಶಾಸನ ಇದೆ, ತಾಳಗುಂದ ಶಾಸನ ಇದೆ, ಗುಡ್ನಾಪುರ ಶಾಸನ ಇದೆ, ಮಳವಳ್ಳಿ ಶಾಸನ ಕೂಡ ಮಂಡ್ಯದಲ್ಲಿದೆ, ಹಲಸಿ ಶಾಸನ ಬೆಳಗಾವಿಯಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಇದೇ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸಿದ್ವಿ. ಕದಂಬರ ಮೂಲದ ಬಗ್ಗೆ ತಿಳಿಸುವ ಕದಂಬರ ಶಾಸನ ಯಾವುದು ಅಂತ ಕೇಳಿದರೆ ಅದು ಗುಡ್ನಾಪುರ ಶಾಸನ ಅಂತೇಳಿ ಉತ್ತರವನ್ನು ನಾವು ನೋಡಿ ಬಂದಿದ್ದೀವಿ. ಗೆಳೆಯರೆ, ಪ್ರೀವಿಯಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ದಯಮಾಡಿ ಅವ್ರನ್ನ ನೋಡಿರಿ. ಕೆಲವೊಂದು ವಿಷಯಗಳನ್ನು ನಾನು ಇಲ್ಲಿ ಸ್ಕಿಪ್ ಮಾಡ್ತಾ ಇರ್ತೀನಿ ಅಂದರೆ ಯಾಕಂದರೆ ಅಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿರೋದ್ರಿಂದ ನಾನು ಇಲ್ಲಿ ಸ್ಕಿಪ್ ಮಾಡ್ತಾ ಇರ್ತೀನಿ ಅಂತ. ಬನ್ನಿ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಏನಂತ ಹೇಳ್ತಾ ಇದ್ದೀವಿ ಕೇಳಿದರೆ, ಒಬ್ಬ ವ್ಯಕ್ತಿಯ ಮಾರುಕಟ್ಟೆಯಲ್ಲಿ ದೊರೆಯುತ್ತಿರುವ ಕೂಲಿದರಿಗೆ ಕೆಲಸ ಮಾಡಲು ಸಿದ್ಧನಿದ್ದು ಆದರೆ ಆತನಿಗೆ ಕೆಲಸ ದೊರೆಯುತ್ತಿಲ್ಲ ಎಂದಾಗ ಆ ರೀತಿಯ ನಿರುದ್ಯೋಗವನ್ನು ಏನೆಂದು ಕರೀತಾರೆ ಅಂತ ಕೇಳ್ತಾ ಇದ್ರೆ, ನಿಮ್ಗೆ ಗೊತ್ತಿರಲಿ ಇನ್ವ್ಯಾಲೆಂಟರಿ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಯಾಕೆ ಇನ್ವ್ಯಾಲೆಂಟರಿ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ? ಅವ್ನು ಕೆಲಸ ಮಾಡೋಕ್ಕೆ ಮನಸ್ಸೈತಿ ಅದ್ರ ಕೆಲಸ ಇಲ್ಲ, ಅದಕ್ಕೆ ಇನ್ವ್ಯಾಲೆಂಟರಿ. ಹಂಗಂದ್ರೆ ವ್ಯಾಲೆಂಟರಿ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಇದ್ರೇನ ಕೆಲಸ ಇದ್ರೂ ಮಾಡೋಂಗಿಲ್ಲ ಅವ್ಗೆ ವ್ಯಾಲೆಂಟರಿ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಸ್ವಯಂ ನೋಡ್ರಿ ಸ್ವಯಂ ನಿರುದ್ಯೋಗ ಅಂತ ಕರೀತಾರೆ. ಕೆಲಸ ಇದ್ರೂ ಮಾಡಲಿಲ್ಲ ಅಂದ್ರೆ ಸ್ವಯಂ ನಿರುದ್ಯೋಗ. ಕೆಲಸ ಮಾಡೋಕ್ಕೆ ಮನಸ್ಸೈತಿ ಅದ್ರ ಕೆಲಸ ಇಲ್ಲ ಅಂದರೆ ಅದು ಏನಪ್ಪ ಅಂದರೆ ಸ್ವಯಂೇತರ ನಿರುದ್ಯೋಗ. ಇದಕ್ಕೆ ಇಂಗ್ಲೀಷ್ನಾಗ ಇನ್ವ್ಯಾಲೆಂಟ್ರಿ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಋತುಮಾನಿಕ ನಿರುದ್ಯೋಗ ಅಂದರೆ ಏನ್ರಿ ಅಂದ್ರೆ ಈಗ ಕೃಷಿ ಚಟುವಟಿಕೆ ನಡೆದಾಗ ಮಾತ್ರ ಕೆಲಸ ಸಿಗ್ತೈತಿ. ಆ ಕೃಷಿ ಚಟುವಟಿಕೆ ಇಲ್ಲದೇ ಇರುವ ಕೆಲಸ ಇರಲ್ಲ, ಅದು ಋತುಮಾನಿಕ ನಿರುದ್ಯೋಗ. ಅಂದ್ರೆ ಋತುಗಳ ಆಧಾರದ ಮೇಲೆ ಡಿಪೆಂಡ್ ಆಗಿರ್ತದೆ. 6 ತಿಂಗಳು ಕೆಲಸ ಮಾಡಿ 6 ತಿಂಗಳು ಮನೆಯಾಗಿದ್ದರೆ ಅದು ಋತುಮಾನಿಕ ಅಥವಾ ನಾವು ಏನಂತೀವಿ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅನ್ನೋದನ್ನು ಕರೆಯೋದನ್ನು ನೋಡ್ತಾ ಇದ್ದೀವಿ. 15 ವರ್ಷ ಡಿಗ್ರಿ ಮುಗಿಸಿರು 15,000 ವೇತನ ಸಿಗದೇ ಇರೋ ಪರಿಸ್ಥಿತಿ ಕೂಡ ಇದ್ದಾವೆ ಇವತ್ತಿನ ಭಾರತದೊಳಗೆ. ಭಾರತ ಎಂಥದಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರೋ ಡೆವಲಪ್ಡ್ ಕಂಟ್ರಿ ಆಗ್ತಾ ಇದೆ, ಆದರೆ ನಿರುದ್ಯೋಗ ಜೊತೆಗೆ ಜಾಸ್ತಿ ತೊಗೊಂಡು ಹೋಗ್ತಾ ಇದೆ. ಅದು ಅಂದರೆ ನಿರುದ್ಯೋಗದೊಂದಿಗೆ ಭಾರತ ಅಭಿವೃದ್ಧಿ ಅನ್ನುವಂಥ ಕಾನ್ಸೆಪ್ಟನ್ನು ಬರೋದನ್ನು ನೋಡ್ತಾ ಇದ್ದೀವಿ. ಬನ್ನಿ ಗೆಳೆಯರೆ, ಏನು ಕೇಳ್ತಾ ಇದ್ದಾರೆ ಅಂದರೆ ಕೈಗಾರಿಕಾ ಉತ್ಪನ್ನ ಸೂಚ್ಯಂಕ ಅಂತ ಕೇಳ್ತಾರೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅನ್ನು ಈ ಕೆಳಗಿನ ಯಾವ ವಲಯಕ್ಕಾಗಿ ಲೆಕ್ಕ ಮಾಡಲಾಗುತ್ತದೆ? ಇದು ಯಾವ ವಲಯಕ್ಕಾಗಿ ಲೆಕ್ಕ ಮಾಡ್ತೀವಿ ಅಂತ ಕೇಳಿದರೆ ನಾವು ಈ ಸಂಸ್ಕರಣಾ ವಲಯ ಅಂತ ಅಥವಾ ಈ ಕೃಷಿ ವಲಯ ಅಂತಲೂ ಕೂಡ ಹೇಳ್ಬೋದು. ಇಂಗ್ಲೀಷ್ನಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಕೀ ಆನ್ಸರ್ ಕೊಟ್ಟಿದ್ದಾರೆ. ನಾವು ಇದ್ರ ಬಗ್ಗೆ ಡೀಟೇಲಾಗಿ ಅಭ್ಯಾಸ ಮಾಡ್ಕೊಳ್ಳೋಣ. ಯಾವುದಪ್ಪ ಅಂದರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಹಾಗಾದರೆ ಇದನ್ನು ರಿಲೀಸ್ ಮಾಡೋರು ಯಾರ್ರಿ ಅಂತ ಕೇಳಿದರೆ ರಿಲೀಸ್ ಮಾಡೋರು NSSO ರಿಲೀಸ್ ಮಾಡ್ತಾರೆ. ಮುಂಚೆ ಅದು CSO ಅಂತ ಇತ್ತು. CSO ಮತ್ತು NSSO ಕೂಡಿ ಏನಾಗ್ಯಾವ ಅಂದರೆ NSO ಆಗ್ಯಾವ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಆಗ್ಯಾವ ಈಗ. ಹಾಗಾದರೆ ಇದು ಯಾವ ಮಿನಿಸ್ಟ್ರಿ ಅಂಡರ್ದಾಗ ಬರುತ್ತೆ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂಡರ್ದಾಗ ಬರೋದು. ಹಾಗಾದರೆ ಇದರಲ್ಲಿ 3 ಸೆಕ್ಟರ್ ಇದ್ದಾವೆ. ಮೈನಿಂಗ್ ಇದ್ದಾವೆ, ಮ್ಯಾನುಫ್ಯಾಕ್ಚರಿಂಗ್ ಇದೆ ಮತ್ತು ಇಲೆಕ್ಟ್ರಿಸಿಟಿ ಇದೆ. ಹಾಗಾದರೆ ಆಪ್ಷನ್ಸ್ ಒಳಗಡೆ ಏನಿದೆ ಅಂತ ಕೇಳಿದ್ರೆ ಅವ್ರು 4 ಕೊಟ್ಟೇ ಇಲ್ಲ ಅಲ್ಲಿ. ಯಾವುದ್ರ ಕಲ್ಲಿದ್ದಲು ವಲಯ ಕೊಟ್ಟಿದ್ದಾರೆ. ಅದೇ ಈ ಉತ್ತರ ಯಾವುದಾಗುತ್ತೆ ಅಂತ ಕೇಳಿದ್ರೆ ಇದಕ್ಕೆ ಆನ್ಸರ್ 1 ಆಗೋದನ್ನು ನೋಡ್ತಾ ಇದ್ದೀವಿ. ಕಲ್ಲಿದ್ದಲು ವಲಯ ಮೈನಿಂಗ್ ಆಗುತ್ತೆ. ಅವ್ರ ಕೀ ಆನ್ಸರನ್ನು ರಾಂಗ್ ಕೊಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಬರೀ ಇದಕ್ಕೆ ಬೇಸ್ ಇಯರ್ 2011, 12 ಅಂತ ನಾವು ತಿಳ್ಕೋಬೇಕು. ಹಾಗಾದರೆ ಇದು ಒಂದು ನಿಮಿಷಗಳೇ ಬನ್ನಿ. ಇದು ಅಷ್ಟೇ ಅಲ್ಲದೆ ಯಾವುದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ಇದು ಬಿಡೋರು NSSO. ಇನ್ನೊಂದು ಕೂಡ ನಿಮ್ಗೆ ಗೊತ್ತಿರಬೇಕು, CPI ಕೂಡ ರಿಲೀಸ್ ಮಾಡೋರು NSSO ಅವರೇ. ಆದರೆ WPI ಅನ್ನು ರಿಲೀಸ್ ಮಾಡೋರು ಯಾರೇ ಅಂತ ಕೇಳಿದ್ರೆ ಅವರು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಬರುತ್ತೆ, ಅಲ್ಲಿ ಒಂದು ಆಫೀಸ್ ಆಫೀಸ್ ಆಫ್ ಎಕನಾಮಿಕ್ ಅಫೇರ್ಸ್ ಅವ್ರು ಮಾಡ್ತಾರೆ. ನೀವು CPIಗೆ ಮತ್ತು WPIಗೆ ಮತ್ತು CPIಗೆ ಎರಡೂ ಏನು ಮಾಡ್ಕೋಬೇಕು ರೀ,
ಕಂಪ್ಯಾರಿಸನ್ ತಿಳ್ಕೊಬೇಕು. ಹಾಗಾದರೆ WPI ಇದೆಯಲ್ಲ, ಇದು ಓನ್ಲಿ ಏನಪ್ಪ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಗೂಡ್ಸ್ ಓನ್ಲಿ. CPI ಇರೋದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಬೋತು. ರಿಲೀಸ್ ಮಾಡೋರು ಎರಡು ಇಲ್ಲಿ ಡಾಟಾವನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬೇಸ್ ಇಯರ್ಗಳು 2011-12 WPIಗೆ, 2012 ಏನಪ್ಪ ಅಂದರೆ CPIಗೆ ಇರೋದನ್ನು ನೋಡ್ತಾ ಇದ್ದೀವಿ. ಬನ್ನಿ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಏನಕ್ಕೆ ಹೇಳ್ತಾ ಇದೆ ಅಂತ ಕೇಳಿದ್ರೆ, ಆರ್ಥಿಕತೆಯಲ್ಲಿ ಅಧಿಕ ಹಣದುಬ್ಬರ ಇದ್ದಾಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯ ಮೇಲೆ ಅದು ಹೇಗೆ ಪರಿಣಾಮ ಬೀಳುತ್ತದೆ? ಮೊದಲು ನಾವು ಒಂದು ಕಾನ್ಸೆಪ್ಟ್ ತಿಳ್ಕೊಬೇಕ್ರಿ, ಹಣದುಬ್ಬರ ಅಂದರೆ ಏನು ಅಂತ ಹೇಳಿ. ಅಂದರೆ ವಸ್ತುಗಳ ಹಣದುಬ್ಬರ ಅಂದರೆ ಹಣದ ಪ್ರಮಾಣ ಜಾಸ್ತಿಯಾಗಿ ವಸ್ತುಗಳ ಬೆಲೆಗಳು ಏನಾದರೂ ಕಡಿಮೆ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಹಣದುಬ್ಬರ ಅಂತ ಕರಿತೀವಿ. ಹಾಗಾದ್ರೆ ಹಣದ ಪೂರೈಕೆ ಅಧಿಕವಾದ್ರೇ ಅದು ಹಣದುಬ್ಬರ. ಅಂದರೆ ಹಣದ ಪ್ರಮಾಣ ಜಾಸ್ತಿ ಇರ್ತೈತಿ, ವಸ್ತುಗಳ ಬೆಲೆ ಕಡಿಮೆ ಆಗಿರುತ್ತೈತಿ. ಆಪ್ಷನ್ಸ್ 3ರಲ್ಲಿದೆ ನೋಡ್ರಿ, ಹಣದ ಪೂರೈಕೆ ಅಧಿಕಗೊಳ್ಳುತ್ತದೆ ಅಂತೇಳಿ. ಇದಕ್ಕೆ ಉತ್ತರ ಅದೇ ಆಗುವಂಥದ್ದು. ಬನ್ನಿ ಗೆಳೆಯರಿ ನೆಕ್ಸ್ಟ್ ಕ್ವೆಶನ್ಸ್ಗೆ ಹೋಗೋಣ. ರೆಪೋ ದರ ಮತ್ತು ಈ ರಿವರ್ಸ್ ರೆಪೋ ದರಗಳು ಇದರ ಭಾಗವಾಗಿವೆ ಅಂತ ಕೇಳ್ತಾ ಇದ್ದಾರೆ. ನೀವು ಹಣಕಾಸಿನ ನೀತಿ, ವಿತ್ತೀಯ ನೀತಿ, ಹೂಡಿಕೆ ನೀತಿ, FDI ನೀತಿ ಕೇಳ್ತಾರೆ. ಹಣಕಾಸು ನೀತಿ ಮಾನಿಟರಿ ಪಾಲಿಸಿ ಅಂತ ನಿಮ್ಗೆ ಗೊತ್ತು, ರೆಪೋ ದರ ರಿವರ್ಸ್ ರೆಪೋ ದರ. ನೀವು ಉತ್ತರ 1 ಹಾಕಿ ಬರ್ತೀರಾ. ಆದರೆ ಇಂಗ್ಲೀಷ್ ಮೀಡಿಯಮ್ದವರು 2 ಹಾಕ್ತಾರೆ. ಯಾಕೆ ಹಾಕ್ತಾರೆ? ಇಂಗ್ಲೀಷ್ನಾಗ ಕರೆಕ್ಟ್ ಕೊಟ್ಟಿದ್ದಾರೆ ನೋಡ್ರಿ. 1ನೇದೇ ಫಿಸಿಕಲ್ ಪಾಲಿಸಿ, 2ನೇದು ಮಾನಿಟರಿ ಪಾಲಿಸಿ. ಹಾಗಾದರೆ ಪ್ರತಿ ಸಲ ಇದು ಒಂದೇ ಪ್ರಶ್ನೆ ಪತ್ರಿಕೆ ಅಲ್ಲ ಗೆಳೆಯರೆ. ಇದು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಇದೇ ಥರ ಮಿಸ್ಟೇಕ್ ಆಗಿರೋದು ಕನ್ನಡದಲ್ಲಿ. ಹಾಗಾದರೆ ಈ ರೆಪೋ ರೇಟು, ರಿವರ್ಸ್ ರೆಪೋ ರೇಟು ಏನಪ್ಪ ಅಂತ ಕೇಳಿದ್ರೆ, ಇವು ಮಾನಿಟರಿ ಪಾಲಿಸಿ ಅಂತ ಇಂಗ್ಲೀಷ್ನ ನೀವು ನೋಡೇ ರೈಟ್ ಹಾಕಬೇಕು ಯಾವಾಗಲಿ. ಅದೇ ರೀತಿಯಾಗಿ ಫಿಸಿಕಲ್ ಪಾಲಿಸಿ ಅಂದರೆ ಕೋಶೀಯ ನೀತಿ, ಇದನ್ನು ಕೇಂದ್ರ ಸರ್ಕಾರ ಮಾಡುತ್ತದೆ. ಮಾನಿಟರಿ ಪಾಲಿಸಿಯನ್ನು RBI ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಗ್ಲೀಷನ್ನು ಯಾವಾಗವಾಗ ಗಮನಿಸ್ತಾ ಇರಬೇಕು. ಆನ್ಸರ್ ಏನರಪ್ಪ ಅಂತ ಕೇಳಿದರೆ ಇದಕ್ಕೆ 2 ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಕ್ವೆಶನ್ಸ್ಗೆ ಹೋಗೋಣ. ಏನು ಹೇಳ್ತಾ ಇದೆ ನೋಡಿ. ಆಯುಷ್ಮಾನ್ ಭಾರತ್ ಕಾರ್ಯಕ್ರಮವು ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಪಟ್ಟೈತಿ? 2012ರಲ್ಲಿ ಒಂದು ಆರೋಗ್ಯ ಸ್ಕೀಮ್ ಬತ್ತು. ಇದು ಆರೋಗ್ಯ ಪಾಲನೆ ಅಂತ ಹೇಳ್ತಾ ಇದ್ದೀವಿ. 2018 ಬಂದು ಆಯುಷ್ಮಾನ್ ಭಾರತ ಅಂತೇಳಿ. ಹಾಗಾದರೆ ಆಯುಷ್ಮಾನ್ ಭಾರತ ಯೋಜನೆ ಏನು ಹೇಳುತ್ತೆ ಅಂತ ಕೇಳಿದ್ರೆ, 10 ಕೋಟಿ ಈ ಬಡತನದಲ್ಲಿ ಇರುವವರಿಗೆ ಏನು ಮಾಡ್ತೈತೆ ಅಂದ್ರೆ ಒಂದು ಹೆಲ್ತ್ ಸ್ಕೀಮ್ ಆಗಿರುವಂಥದ್ದು. ಹಾಗಾದರೆ ಪ್ರತಿ ವರ್ಷ ಅಪ್ ಟು 5 ಲಕ್ಷದವರೆಗೆ ಅವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಆಸ್ಪತ್ರೆಗೆ ಸಹಾಯಧನವನ್ನು ಕೊಡ್ತಾರೆ. ಅದು ಕೇವಲ ಗೋರ್ಮೆಂಟ್ ಆಸ್ಪತ್ರೆಯಲ್ಲೆಲ್ಲ, ಈ 2ನೇ ಮತ್ತು 3ನೇ ಖಾಸಗಿ ಆಸ್ಪತ್ರೆ ಕೂಡ ಅವಕಾಶವನ್ನು ಕೊಟ್ಟಿರೋದು ನೋಡೋದು. ಇದು ಅಕ್ರಾಸ್ ಕಂಟ್ರಿ ಜಾರಿಯಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. 2018ರಲ್ಲಿ ಈ ಧರ್ಮೇಂದ್ರ ಪ್ರಧಾನ್ ಅವರು ಹೆಲ್ತ್ ಮಿನಿಸ್ಟರ್ ಆಗಿದ್ದರು. ಅವಾಗ ಈ ಟ್ವೀಟ್ ಮಾಡಿದ್ರು ಒಂದು, ಏನಂತ ಕೇಳಿದರೆ, ಆಯುಷ್ಮಾನ್ ಭಾರತ್ ಈಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಕಾಂಪ್ರೆನ್ಸಿವ್ ಹೆಲ್ತ್ ಕೇರ್ ಪ್ರೋಗ್ರಾಮ್ ಲಾಂಚ್ಡ್ ಬೈ ಅವರ್ ಗೌರ್ಮೆಂಟ್ ಅಂತೇಳಿ. ಅದಕ್ಕೋಸ್ಕರ ದ ಸ್ಕೀಮ್ ವಿಲ್ ಬೆನಿಫಿಟ್ ಮೋರ್ ದೆನ್ 100 crore ಫ್ಯಾಮಿಲೀಸ್ ಆಫ್ ವೀಕರ್ ಸೆಕ್ಷನ್ ಬೇಸ್ಡ್ ಆನ್ ದ SECC ಅಂತ ಹೇಳ್ತಿದ್ರು. ಅಂದ್ರೆ ಇದು ಸೋಷಿಯೋ ಎಕನಾಮಿಕ್ ಕಾಸ್ಟ್ ಸೆನ್ಸಸ್ ಡಾಟಾಬೇಸ್ ಆ್ಯಂಡ್ ಆಲ್ಸೋ ಪ್ರೊವೈಡ್ ಬೆನಿಫಿಟ್ ಕವರ್ ಆಫ್ ದ 5 lakh ಹೇಳ್ತಾರೆ ಪರ್ ಫ್ಯಾಮಿಲಿ ಪರ್ ಇಯರ್ ಅಂತ ಹೇಳ್ತಿದ್ದಾರೆ ಅವರು. ಇದಕ್ಕೆ ಇನ್ನೊಂದು ಮೋದಿ ಕೇರ್ ಕೂಡ ಅವರು ಹ್ಯಾಶ್ಟ್ಯಾಗ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ನಾವು ಕರ್ನಾಟಕದವರು ಕೂಡ ಇದು ಪಾಲ್ ಕೊಡೋದ್ರಿಂದ ನಾವೇನು ಮಾಡಿದ್ದೀವಿ, ಬರೀ ಕೇಂದ್ರದವ್ರ ಹೆಸರು ಯಾಕೆ, ನಮ್ಮದು ಹೆಸರಿರಲಿ ಅಂತೇಳಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂಥೇಳಿ ಹೆಸರನ್ನು ಇಟ್ಟು ಅದರ ಯೋಜನೆಗಳು, ಫಲಾನುಭವಿಗಳು, ಸೌಲಭ್ಯ ಪಡೆಯುವ ವಿಧಾನಗಳು ಇವನ್ನೆಲ್ಲನೂ ಕೂಡ ನೀವು ನೋಡ್ಕೋಬೋದು. ಬನ್ನಿಗಳೇ, ಆಯುಷ್ಮಾನ್ ಕಾರ್ಡ್ ಒಂದು ಆರೋಗ್ಯ ಕಾರ್ಡ್ ಕೂಡ ಕೊಡ್ತಾರೆ. ಆ ಆರೋಗ್ಯ ಕಾರ್ಡ್ ಮೇಲೆ ಎಷ್ಟು ನಂಬರ್ ಇರ್ತವೆ ಅಂತ ಕೇಳಿದರೆ, ಆಯುಷ್ಮಾನ್ ಆರೋಗ್ಯ ಕಾರ್ಡ್ 14 ನಂಬರ್ ಇರ್ತವೆ. ನೀವು ಪ್ಯಾನ್ ಕಾರ್ಡು ಮತ್ತು ವೋಟರ್ ID ಮೇಲೆ ಎಷ್ಟು ನಂಬರ್ ಇರ್ತವೆ ನೋಡಿದ್ರೆ 10 ನಂಬರ್ ಇರೋದನ್ನು ನೋಡ್ತೀವಿ. ಆಧಾರ್ ಕಾರ್ಡ್ ಎಷ್ಟು ನಂಬರ್ ಇರ್ತವೆ? 12 ಇರ್ತವೆ. ಈ ಅಬಾ ಕಾರ್ಡ್ ಅಂತ ಬರ್ತೈತೆ, ಇದು ಆಯುಷ್ಮಾನ್ ಕಾರ್ಡ್ಗೆ ಅಬಾ ಕಾರ್ಡ್ ಅಂತ ಕರೀತಾರೆ. ಇದು 14 ನಂಬರ್ ಹೊಂದಿರ್ತದೆ. ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇರುತ್ತಲ್ಲ, ಅದ್ರ ಸಂಖ್ಯೆಗಳು 16 ಅಂತ ಹೇಳ್ಬೇಕು. ATM ಕಾರ್ಡ್ ಮೇಲೆ, ಡೆಬಿಟ್ ಕಾರ್ಡ್ಗಳ ಮೇಲೆ ಇರುವಂಥ ಸಂಖ್ಯೆಗಳು ಅದು ಕೂಡ 16 ಆಗಿದೆ. ಬನ್ನಿ ಏನು ಕೇಳ್ತಾರೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಆರ್ಥಿಕ ವರ್ಷದಲ್ಲಿ RBI ತನ್ನ ವಿತ್ತೀಯ ನೀತಿಯನ್ನು ಎಷ್ಟು ಬಾರಿ ಮರುಪರಿಶೀಲಿಸೋದು ಅಂತ ಕೇಳ್ತಿದ್ರು. ಅಂದರೆ ಮಾನಿಟರಿ ಪಾಲಿಸಿಯನ್ನು ಪ್ರತಿ 2 ತಿಂಗಳಿಗೊಮ್ಮೆ ಅದು ಏನು ಮಾಡ್ತೈತಿ ಅಂದ್ರೆ ಮಾಡೋದನ್ನು ನೋಡ್ತಾ ಇದ್ವಿ. ದ್ವೈಮಾಸಿಕ ಅಂತ ಹೇಳ್ಬೇಕು. ಹಾಗಾದರೆ RBI ಹೊರಡಿಸುವ ಇನ್ನೊಂದು ಪ್ರತಿ 6 ತಿಂಗಳಿಗೊಮ್ಮೆ ಅಂದರೆ ವರ್ಷದಲ್ಲಿ 2 ಬಾರಿ ಈ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಕೂಡ ಬಿಡುಗಡೆಯನ್ನು ಮಾಡೋದು RBI ನೋಡ್ತೀವಿ. ಅದು ನಮ್ಮ ದೇಶದ ಒಳಗಡೆ. ವಿಶ್ವದಲ್ಲಿ ಯಾರು ಬಿಡುಗಡೆ ಮಾಡ್ತಾರೆ ಅಂದರೆ IMF ಬಿಡುಗಡೆ ಮಾಡ್ತದೆ.
ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು. ಇವು ಎರಡು ಗೊತ್ತಿರಬೇಕು. ಆರ್ ಬಿ ಐ ಹೊರಡಿಸುವ ಇನ್ನೂ ರಿಪೋರ್ಟ್ಗಳು ಇದ್ದಾವೆ, ಒಂದು ನೋಡಬೇಕು. ಆರ್ ಬಿ ಐ ಬುಲೆಟಿನ್ ಇದೆ, ಆರ್ ಬಿ ಐ ಆ್ಯನ್ಯುವಲ್ ರಿಪೋರ್ಟ್ ಇದೆ, ವೀಕ್ಲಿ ಸ್ಟ್ಯಾಟಿಸ್ಟಿಕಲ್ ಸಪ್ಲಿಮೆಂಟ್ ಇದೆ, ಮಾನಿಟರಿ ಪಾಲಿಸಿ ಕೂಡ ಇಲ್ಲಿದೆ ನೋಡ್ರಿ. ಈ ರೀತಿ ಅನೇಕ ವರದಿಗಳನ್ನು ಆರ್ ಬಿ ಐ ಬಿಡುಗಡೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ಕೇಳ್ತಿದ್ದಾರೆ. ಬೀಟ್ ಕಾಯಿನ್ ನಾಣ್ಯವೆಂದರೆ ಅಂತ ಕೇಳ್ತಿದ್ದಾರೆ ಅವರು. ಬೀಟ್ ಕಾಯಿನ್ ನಾಣ್ಯವೆಂದರೆ ಅಂತಾರಾಷ್ಟ್ರೀಯ ಲಿಕ್ವಿಡಿಟಿ ಅಧಿಕಗೊಳಿಸಲು IMF ರೂಪಿಸಿದ ಹಣನ ಅಂತ ಕೇಳ್ತಿದ್ದಾರೆ. ಅಲ್ಲ, ಇದು ಯುರೋ ವಲಯದ ಮುಗ್ಗಟ್ಟು ನಿರ್ವಹಿಸಲು ಯುರೋಪಿಯನ್ ಕೇಂದ್ರ ಬ್ಯಾಂಕು ರೂಪಿಸಿದ ಕರೆನ್ಸಿನ. ಅದು ಅಲ್ಲ. ಯಾವುದಲ್ಲಿ ಬ್ಯಾಂಕ್ ಇಲ್ಲದೆ ಸರ್ಕಾರಕ್ಕೆ ಬದ್ಧವಲ್ಲದ ಡಿಜಿಟಲ್ ಕರೆನ್ಸಿ ಇದೊಂದು. ಹಾಗಾದರೆ ಆನ್ಸರ್ 3ರಲ್ಲೇ ಇದೆ. ಇದು ಏನಪ್ಪ ಅಂದರೆ ಯಾವುದರಲ್ಲಿ ಬ್ಯಾಂಕ್ ಇಲ್ಲವೇ ಸರ್ಕಾರಕ್ಕೆ ಬದ್ಧವಲ್ಲದ ಡಿಜಿಟಲ್ ಕರೆನ್ಸಿ ಇದೆ. ಬೀಟ್ ಕಾಯಿನ್ ಒಂದು ಏನಪ್ಪ ಅಂದ್ರೆ ಒಂದು ಕ್ರಿಪ್ಟೋ ಕರೆನ್ಸಿ ಅಂತ ಕೇಳ್ತೀವಿ. ಕ್ರಿಪ್ಟೋ ಕರೆನ್ಸಿ ಒಳಗೆ ಹಲವಾರು ಕರೆನ್ಸಿಗಳು ಬರ್ತವೆ, ಅದರಾಗ ಬೀಟ್ ಕಾಯಿನ್ ಒಂದು. ಬೀಟ್ ಕಾಯಿನ್ ಹಗರಣ ಕರ್ನಾಟಕದಲ್ಲಿ ಇತ್ತೀಚೆಗೆ ಭಾಳ ಸದ್ದು ಮಾಡಿದ್ದು ಶ್ರೀಕಿ ಅನ್ನುವಂಥ ಒಬ್ಬ ವ್ಯಕ್ತಿ ಅದನ್ನು ಹ್ಯಾಕ್ ಮಾಡಿ ಅನೇಕ ಬೀಟ್ ಕಾಯಿನ್ಗಳನ್ನು ವ್ಯವಹಾರ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಆ ಒಂದು ಬೀಟ್ ಕಾಯಿನ್ ಹಗರಣದಿಂದ ಒಬ್ಬ DSP ಏನು ಮಾಡಿದ್ದಾರೆ, ಈಗ ಅರೆಸ್ಟ್ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬನ್ನಿ ಗೆಳೆಯರೆ, ನೆಕ್ಸ್ಟ್ ಹೋಗೋಣ. ಏನು ಹೇಳ್ತಾರೆ, ಫ್ಲಿಪ್ಕಾರ್ಟ್ನಲ್ಲಿ 77% ಏರಿಕೆಯನ್ನು ಯಾವ ಕಂಪ್ನಿ ತೆಗೆದುಕೊಂಡಿತ್ತು ಅಂತ ಕೇಳ್ತಾ ಇದ್ದಾರೆ. ತೆಗೆದುಕೊಂಡಿರೋದು ಯಾವುದ್ರಿ ಅಂತ ಕೇಳಿದರೆ ವಾಲ್ಮಾರ್ಟ್ ಅಂತ ಹೇಳ್ತಾ ಇದ್ದೀವಿ. ಅನೇಕ ಆನ್ಲೈನ್ ಶಾಪಿಂಗ್ ಇರೋದನ್ನು ನೋಡ್ತೀವಿ. ಈ ಅಮೆಜಾನ್ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿ 1994 ಅಂತ ಹೇಳ್ತೀವಿ. ಫಾರ್ಚೂನ್ ಅನ್ನುವಂಥದ್ದು ಒಂದು ಕಾರಿನ ಹೆಸರು ಇರೋದನ್ನು ನೋಡ್ತಾ ಇದ್ದೀವಿ. ಗೆಳೆಯರೆ, ನೆಕ್ಸ್ಟ್ ಹೋಗೋಣ. 98ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತ ಕೇಳಿದರೆ, ಚಿಸ್ತಿ ಅವಧಿಯ ಯಾವ ಪ್ರಸಿದ್ಧ ಸಂತರು ಚಿರಾಗ್ ಇ ಡೆಲ್ವಿ ಎಂದು ಖ್ಯಾತರಾಗಿದ್ದಾರೆ ಅಂತ ಕೇಳ್ತಿದ್ದಾರೆ. ಚಿರಾಗ್ ಇ ಡೆಲ್ವಿ ಅಂತ ಹೇಳಿ ಖ್ಯಾತರಾದವರು ಯಾರು ಅಂತ ಕೇಳಿದರೆ ಶೇಖ್ ನಾಜಿರುದ್ದೀನ್ ಮೊಹಮ್ಮದ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ನಿಜಾಮುದ್ದೀನ್ ಔಲಿಯಾ ಅಂತ ಇದ್ದಾರಲ್ಲ, ಇವ್ರು ಯಾರು? ನಿಮ್ಗೆ ಗೊತ್ತು, ಹಜರತ್ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಟ್ರೈನ್ ಅಂತ ಹೆಸರು ಕೇಳಿದ್ರು. ಹಾಗಾದರೆ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣ ದೆಹಲಿ ಸಮೀಪ ಇರೋದು. ಅಷ್ಟೇ ಅಲ್ಲದೆ ಯಾಕೆ ಇವರು ಒಬ್ಬರು ಕೂಡ ಸೂಫಿ ಸಂತರಾಗಿದ್ದಾರೆ. ಯಾರು? ಈ ಒಂದೇ ಆಪ್ಷನ್ಸ್ ಇರೋದು ಹಜರತ್ ನಿಜಾಮುದ್ದೀನ್ ದರ್ಗಾ ಎಲ್ಲಿದೆ ಅಂತ ಕೇಳಿದ್ರೆ ಅದು ಡೆಲ್ಲಿಯಲ್ಲಿರೋದನ್ನು ಕೊಡ್ತೀವಿ. ಇದು ಸಂಪರ್ಕ ಕ್ರಾಂತಿ ಗೊತ್ತಿರಬೇಕು. ಸಂಪರ್ಕ ಕ್ರಾಂತಿ ಬೆಂಗಳೂರಿನಿಂದ ಡೆಲ್ಲಿಯನ್ನು ಕನೆಕ್ಟ್ ಮಾಡುವಂಥದ್ದು. ಅದೇ ರೀತಿಯಾಗಿ ಈ ಕುತುಬುದ್ದೀನ್ ಬಕ್ತಿಯಾರ್ ಖಿಲ್ಜಿ ಅಂತ ಕೂಡ ಇದ್ದಾರೆ. ಇವರ ಒಂದು ನೆನಪಿಗಾಗಿ ಕುತುಬುದ್ದೀನ್ ಐಬಕ್ ಏನು ಮಾಡಿದ ಅಂತ ಕೇಳಿದ್ರೆ ಈ ಕುತುಬ್ ಮಿನಾರನ್ನು ನಿರ್ಮಾಣ ಮಾಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಏನು ಕೇಳ್ತಿದ್ದಾರೆ ಈಗ ನೋಡೋಣ ಬನ್ನಿ. ಈ ಕೆಳಗಿನ ಯಾವ ಗುಣಗಳಿಂದ ಈ ಫ್ಲೈಯಿಂಗ್ ವೀಲ್ ನೀವು ನೋಡ್ತಾ ಇದ್ದೀರಿ, ಈ ಫ್ಲೈಯಿಂಗ್ ವೀಲ್ ಇಲ್ಲಿದೆ. ಫ್ಲೈಯಿಂಗ್ ವೀಲ್ ಎಂಬುದು ಸ್ಟಿಮ್ ಎಂಜಿನ್ನ ಮುಖ್ಯ ಭಾಗವಾಗಿರೋದು. ಇದು ಎಂಜಿನ್ಗೆ ಸಾಮರ್ಥ್ಯವನ್ನು ನೀಡುತ್ತದೆ. ಇದು ಎಂಜಿನ್ನ ವೇಗವನ್ನು ವರ್ಧಿಸುತ್ತದೆ. ಇದು ಎಂಜಿನ್ ಒಂದೇ ಸಮನಾದ ವೇಗವನ್ನು ಕಾಯ್ದುಕೊಳ್ಳಲು ನೆರವಾಗುತ್ತದೆ ಅಂತ ಕೇಳ್ತದೆ. ಆನ್ಸರ್ ಏನಾಗಿದೆ ಅಂದರೆ ಇದು ಎಂಜಿನ್ ಒಂದೇ ಸಮನಾದ ವೇಗವನ್ನು ಕಾಯ್ದುಕೊಳ್ಳಲು ಕೂಡ ಸಹಾಯವಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಗೆಳೆಯರೆ, ಇಲ್ಲೊಂದು ಪ್ರಶ್ನೆ ಬಿಟ್ಟೆ ನಾನು 97 ಒಂದು ಪ್ರಶ್ನೆ ಬಿಟ್ಟೆ ನೋಡ್ರಿ. ಇಲ್ಲಿ ಏನಂದರೆ ಗಗನ್ ಮಹಲ್ ಎಂಬುದು ಈ ಕೆಳಗಿನ ಯಾವ ಆಳ್ವಿಕೆಗಾರರಿಗೆ ಸಂಬಂಧಪಟ್ಟಿದಂಥ ವಾಸ್ತುಶಿಲ್ಪ ಅಂತ ಕೇಳಿದ್ರೆ ಗಗನ್ ಮಹಲ್ ಎಲ್ಲಿ ಕಂಡು ಬರ್ತೈತ್ರಿ ಅಂದರೆ ಬಿಜಾಪುರದಲ್ಲಿ ಕಂಡು ಬರ್ತದೆ. ಬಿಜಾಪುರನ ಆಳ್ವಿಕೆ ಮಾಡಿದವರೇ ಆದಿಲ್ ಶಾಹಿಗಳು. ನೋಡ್ರಿ, ನಿಮ್ಗೆ ಕಮಲ್ ಮಹಲ್ ಅಂತ ಹೆಸರು ಕೇಳಿದಿರಿ, ಅದು ಎಲ್ಲಿ ಕಂಡು ಬರುತ್ತೆ? ಅದು ಹಂಪಿಯಲ್ಲಿ ಕಂಡು ಬರುತ್ತೆ. ಅದೇ ಲಲಿತ ಮಹಲು ಮೈಸೂರಲ್ಲಿದೆ. ರಂಗಿನ್ ಮಹಲು ಬಿದರ್ದಲ್ಲಿದೆ, ಬಹುಮನಿ ಸಾಮ್ರಾಜ್ಯದೊಳಗೆ ಬರುವಂಥದ್ದು. ಅದೇ ರೀತಿಯಾಗಿ ರಂಗ್ ಮಹಲ್ ದೆಹಲಿ ಒಳಗಿದೆ. ಮಮತಾಜ್ ಮಹಲ್ ಕೂಡ ದೆಹಲಿ ಒಳಗೆ ಇದೆ. ಈ ತಾಜ್ ಮಹಲ್ ಅಂತ ಗೊತ್ತು, ಆಗ್ರಾದಲ್ಲಿದೆ. ಪಂಚ್ ಮಹಲ್ ಫತೇಪುರ್ ಸಿಕ್ರಿಯಲ್ಲಿ ಇರೋದನ್ನು ನೋಡ್ತಾ ಇದ್ದೀವಿ. ಈ 100ನೇ ಕ್ವಶನ್ ನೋಡ್ರಿ, ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ ಈ ಕೆಳಗಿನಲ್ಲಿ ಯಾವ ಬೌದ್ಧ ತತ್ವಶಾಸ್ತ್ರಜ್ಞರು ಬೌದ್ಧ ಧರ್ಮವನ್ನು ಒಪ್ಪಿಕೊಳ್ಳುವಂತೆ ಇಂಡೋ ಗ್ರೀಕ್ ರಾಜ್ಯ ಮೆನಾಂಡರ್ನನ್ನು ಮನವೊಲಿಸಿದ ಅಂತ ಕೇಳ್ತಾರೆ. ಇಂಡೋ ಗ್ರೀಕ್ ರಾಜ್ಯ ಮೆನಾಂಡರನ್ನು ಮನವೊಲಿಸಿದ ಈ ಬೌದ್ಧ ಈ ಫಿಲಾಸಫರ್ ಯಾರು ಅಂತ ಕೇಳಿದರೆ ನಾವು ಉತ್ತರ ನಾಗಸೇನ ಅಂತ ಹೇಳ್ಬೇಕು. ನೀವು ಒಬ್ಬೊಬ್ಬರು ರಾಜರುಗಳು ಒಬ್ಬೊಬ್ರು ಇನ್ಫ್ಲೂಯೆನ್ಸ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಅಶೋಕ ಬೌದ್ಧ ಧರ್ಮ ಸ್ವೀಕಾರ ಮಾಡೋಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದವರೇ ಉಪಗುಪ್ತ. ಅದೇ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ಜೈನ ಆಗಿದ್ದ. ಈ ಶ್ರವಣ ಬೆಳವಣಿಗೆ ಬಂದು ಜೈನ ಧರ್ಮಕ್ಕೆ ಬರ್ತಾನಲ್ಲ, ಸ್ವೀಕಾರ ಮಾಡ್ತಾನಲ್ಲ, ಆವಾಗ ಭದ್ರಬಾಹು ಅವನಿಗೆ ಏನು ಮಾಡ್ತಾನಂದರೆ ಇನ್ಫ್ಲೂಯೆನ್ಸ್ ಮಾಡಿರೋದನ್ನು ನೋಡ್ತೀವಿ. ಗೆಳೆಯರೇ, ನಾವು ಇಲ್ಲಿವರೆಗೆ KPSC ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ. 289 ಗ್ರೂಪ್ C ಆಗಿರುವಂಥದ್ದು. ಇದು ನಿಮ್ಮ ಒಪಿನಿಯನ್ ಕೂಡ ಹೇಗಾಗಿದೆ, ಬ್ಯಾಡ, ನಾಟ್ ಬ್ಯಾಡ ಅಥವಾ ಎವರೇಜಾ, ಗುಡ್ ಅನ್ನುವಂಥದ್ದನ್ನು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ಇಲ್ಲಿವರೆಗೆ ನೀವು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಅಸ್ಪಷ್ಟವಾದ ಮಾತುಗಳಿಂದ ಕೂಡ ನೀವು ಇಲ್ಲಿವರೆಗೆ ಪಾಠ ಕೇಳಿದಿರಲ್ಲ, ನಿಮಗೆ ಧನ್ಯವಾದಗಳು.